ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು BA ಪ್ರೋಗ್ರಾಮ್ನ ಅಂತಿಮ ಪದವಿಯ 8ನೇ ಪೇಪರ್ ಕರೆಂಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಇದರಲ್ಲಿ 2ನೇ ಚಾಪ್ಟರ್ ಆದಂತಹ ಕರಪ್ಷನ್ ಇನ್ ಇಂಡಿಯಾ ಎನ್ನುವಂತಹ ವಿಚಾರವನ್ನು ಕುರಿತು ಚರ್ಚೆ ಮಾಡೋಣ. ಅದರಲ್ಲಿ ಕರಪ್ಷನ್ ಇನ್ ಪಬ್ಲಿಕ್ ಲೈಫ್ ಆ್ಯಂಡ್ ಅಮಂಗ್ ಪಬ್ಲಿಕ್ ಸರ್ವೆಂಟ್ಸ್ ಅನ್ನುವಂತಹ ಒಂದು ವಿಚಾರವನ್ನು ಇವತ್ತು ನಾವು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ನಾನು ನಿಮ್ಮ ಶಿವರಾಮೇಗೌಡ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ. ಈ ಒಂದು ಸೆಷನ್ನಲ್ಲಿ ನಾವು ವಿವಿಧ ಕ್ಷೇತ್ರಗಳಲ್ಲಿನ ಸರ್ಕಾರಿ ಅಧಿಕಾರಿಗಳು ಹಾಗೂ ಸರ್ಕಾರಿ ಸೇವಕರಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಇದೆ ಹಾಗೂ ಬೇರೆ ಬೇರೆ ಯಾವೆಲ್ಲ ಕ್ಷೇತ್ರಗಳು ಭ್ರಷ್ಟಾಚಾರದ ಕದಂಬ ಬಾಹುಗಳಿಗೆ ಸಿಕ್ಕಿಕೊಂಡಿದ್ದಾವೆ ಅನ್ನುವುದನ್ನು ಕೂಡ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಇದರಲ್ಲಿ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ. ಅದೇನು ಅಂತಂದರೆ ಟು ಅಂಡರ್ಸ್ಟ್ಯಾಂಡ್ ದ ಕರಪ್ಷನ್ ಅಮಂಗ್ ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನದಲ್ಲಿನ ಭ್ರಷ್ಟಾಚಾರವನ್ನು ಕುರಿತು ತಿಳಿದುಕೊಳ್ಳೋದು. ಹಾಗೆಯೇ ಟು ಅಂಡರ್ಸ್ಟ್ಯಾಂಡ್ ದ ಕರಪ್ಷನ್ ಆಫ್ ಡಿಫ್ರೆಂಟ್ ಫೀಲ್ಡ್ಸ್, ವಿವಿಧ ಕ್ಷೇತ್ರಗಳಲ್ಲಿನ ಭ್ರಷ್ಟಾಚಾರವನ್ನು ಕುರಿತು ಕೂಡ ನಾವು ಚರ್ಚೆ ಮಾಡ್ತೇವೆ. ಅದರ ಜೊತೆಗೆ ಇನ್ನೊಂದು ಉದ್ದೇಶ ಟು ಸ್ಟಡಿ ದ ಕರಪ್ಷನ್ ಅಮಂಗ್ ಪಬ್ಲಿಕ್ ಸರ್ವೆಂಟ್ಸ್, ಅಂದರೆ ಸರ್ಕಾರಿ ಸೇವಕರು ಅಥವಾ ಸರ್ಕಾರಿ ಅಧಿಕಾರಿಗಳಲ್ಲಿನ ಭ್ರಷ್ಟಾಚಾರವನ್ನು ಅರ್ಥೈಸಿಕೊಳ್ಳುವುದು ನಮ್ಮ ಈ ಒಂದು ಸೆಷನ್ನ ಪ್ರಮುಖವಾದಂತಹ ಉದ್ದೇಶ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಸ್ಕ್ರೀನನ್ನು ಶೇರ್ ಮಾಡ್ತಾ ಮಾಹಿತಿಯನ್ನು ನೀಡ್ತೇನೆ, ಗಮನಿಸ್ತಾ ಹೋಗಿ. ಮೊದಲನೇದಾಗಿ ನಾವು ಕರಪ್ಷನ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್, ವಿವಿಧ ಕ್ಷೇತ್ರಗಳಲ್ಲಿನ ಭ್ರಷ್ಟಾಚಾರವನ್ನು ನಾವು ಗಮನಿಸಬಹುದು. ಅದರಲ್ಲೂ ಅದಕ್ಕೆ ಹೋಗೋದಕ್ಕೂ ಕೂಡ ಮೊದಲು ನಾವು ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳಲ್ಲಿ ಯಾವ ರೀತಿಯಾದಂತಹ ಭ್ರಷ್ಟಾಚಾರ ಇದೆ ಅನ್ನುವುದನ್ನು ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡೋಣ. ಬಹುಶಃ ಇವತ್ತಿನ ಒಂದು ಆಧುನಿಕ ಭಾರತವನ್ನು ನಾವು ನೋಡಿದಾಗ ಅದರಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಪ್ರಾರಂಭವಾಗಿರುವಂಥದ್ದು ರಾಜಕಾರಣಿಗಳು ಮತ್ತು ವ್ಯಾಪಾರಸ್ಥರ ಒಂದು ಪಾತ್ರ ಅಂತ ಅನ್ಕೋಬಹುದು. ಆದರೆ ಈ ಶ್ರೀಮಂತ ವರ್ಗದವರು ಅಥವಾ ಕೈಗಾರಿಕೋದ್ಯಮಿಗಳು ಅಥವಾ ವ್ಯಾಪಾರಸ್ಥರು, ಇವರೆಲ್ಲರೂ ಕೂಡ ಅಂದರೆ ಗುತ್ತಿಗೆದಾರರು, ಕಳ್ಳ ಸಾಗಾಣಿಕೆದಾರರು, ಕಾಳಸಂತೆಯನ್ನು ನಡೆಸುವಂಥವರು ತಮ್ಮ ಅನುಕೂಲಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಸಲುವಾಗಿ ಲಂಚವನ್ನು ನೀಡ್ತಾರೆ. ಹಾಗೂ ಬಹುಶಃ ಇವರು ಇದನ್ನು ಪ್ರಾರಂಭ ಮಾಡಿರಬಹುದೇನೋ ಅಂತ ನಮಗೆ ಕಂಡು ಬಂದರೂ ಕೂಡ ಇದರ ಜೊತೆಗೆ ಇವರು ನೀಡುವಂತಹ ಲಂಚ ಯಾರಿಗೆ ಅಂತಂದರೆ, 1 ರಾಜಕಾರಣಿಗಳಿಗೆ, 2 ಸರ್ಕಾರಿ ನೌಕರರು ಅಥವಾ ಅಧಿಕಾರಿಗಳಿಗೆ. ಅಂದರೆ ಪ್ರಮುಖವಾದಂತಹ ಭ್ರಷ್ಟಾಚಾರದ ಕೂಪಗಳು ಅಂದರೆ ರಾಜಕೀಯ ಸಂಸ್ಥೆಗಳು, ಅದರ ಜೊತೆಗೆ ನೌಕರಶಾಹಿ ವರ್ಗದವರು ಅಂತ ನಾವು ಅನ್ಕೋಬಹುದು. ಈಗ ನಮಗೆ ಗೊತ್ತಿರೋ ವಿಚಾರ ಏನು ಅಂತಂದರೆ, ರಾಜಕೀಯದಲ್ಲಂತೂ ಕೂಡ ಅತಿ ಹೆಚ್ಚಾದಂತಹ ಭ್ರಷ್ಟಾಚಾರ ಇದೆ. ನಾವು ಅದನ್ನು ನಂತರದಲ್ಲಿ ಗಮನಿಸ್ತಾ ಹೋಗೋಣ. ಈ ಭ್ರಷ್ಟಾಚಾರ ಹಿಂದಿನೂ ಕೂಡ ಇತ್ತು ಅಂತ ನಮಗೆ ತಿಳಿದು ಬರುತ್ತೆ. ಜೊತೆಗೆ ಮೊಘಲರ ಯುಗದಲ್ಲೂ ಕೂಡ ಇತ್ತು ಅಂತ ನಾವು ತಿಳಿದಿದ್ದೀವಿ. ಪ್ರಾಚೀನ ಭಾರತದಲ್ಲಿ ಇತ್ತು, ಈಜಿಪ್ಟ್ನಲ್ಲಿತ್ತು, ರೋಮ್ ಸಾಮ್ರಾಜ್ಯದಲ್ಲಿ ಇತ್ತು. ಹೀಗೆ ಅನೇಕ ಮೊಘಲರ ಕಾಲದಲ್ಲಿ, ಮಧ್ಯಕಾಲೀನ ಯುಗದಲ್ಲಿ, ಬ್ರಿಟಿಷರ ಅವಧಿಯಲ್ಲಿ, ನಂತರ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಇದೆ ಅಂತ ನಾವು ಪರಿಗಣಿಸ್ತೀವಿ. ಆದರೆ ಇವತ್ತಿನ ದಿನಗಳ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಕೂಲಂಕುಷವಾಗಿ ಗಮನಿಸಿದಾಗ ಭ್ರಷ್ಟಾಚಾರ ಅನ್ನುವಂಥದ್ದು ಅದು ಹೆಚ್ಚಾಗಿರುವುದು ಮೇಲ್ನೋಟಕ್ಕೆ ನಮಗೆ ಕಂಡುಬರುತ್ತೆ. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಸರ್ಕಾರದ ಅಧಿಕಾರಿಗಳು ಅಂತ ನಾವು ಅಂದ್ಕೋಬಹುದು. ಅದರಲ್ಲಿ ಸರ್ಕಾರದ ಅಧಿಕಾರಿಗಳಂತಂದರೆ ನೌಕರಶಾಹಿ ವರ್ಗದವರು. ಅವರಲ್ಲಿ ಮೇಲಿನಿಂದ ಕೆಳಗಿನ ಎಲ್ಲ ಹಂತದವರೆಗೆ ಭ್ರಷ್ಟಾಚಾರ ಇರುವಂಥದ್ದನ್ನು ನಾವು ಗಮನಿಸ್ತಾ ಬರಬಹುದು ವಿದ್ಯಾರ್ಥಿಗಳೇ. ಈಗ ಯಾವ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ನಾವು ಎಲ್ಲೋ ಒಂದು ಕಡೆ ಹುಡುಕಬೇಕಾಗ್ತದೆ. ಸರ್ಕಾರಿ ನೌಕರರು ಅಂತಂದರೆ ನಾವು ಅದನ್ನು ಆಡಳಿತಾತ್ಮಕ ಕ್ಷೇತ್ರ ಅಂತ ಕರೆದುಕೊಳ್ತೇವೆ. ಅದರಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಮೇಜಿನಿಂದ ಮತ್ತೊಂದು ಮೇಜಿಗೆ ಫೈಲ್ಗಳು ಚಲಿಸಬೇಕಾದರೆ ಕ್ಲರ್ಕ್ಗಳು ಲಂಚ ತೆಗೆದುಕೊಳ್ತಾರೆ. ಜೊತೆಗೆ ಸಹಿ ಹಾಕುವಂತಹ ಅಧಿಕಾರಿ, ಅವರೂ ಕೂಡ ಕ್ಲರ್ಕ್ಗಳ ಮೂಲಕ ಅಥವಾ ನೇರವಾಗಿ ವ್ಯಕ್ತಿಗಳ ಮೂಲಕನೇ ಅವರು ಲಂಚವನ್ನು ತೆಗೆದುಕೊಳ್ಳುವುದನ್ನು ನಾವು ನೋಡ್ತೇವೆ. ಹೀಗಾಗಿ ಕರಪ್ಷನ್ ಈಸ್ ದ ಲಾರ್ಜೆಸ್ಟ್ ಸಿಂಗಲ್ ಎಲಿಮೆಂಟ್ ಟು ಬಿ ಫೌಂಡ್ ಮೋಸ್ಟ್ ಇನ್ ಇಂಡಿಯಾ. ಆಲ್ ರೋಡ್ಸ್ ಫ್ರಮ್ ಮೆಟರ್ನಿಟಿ ಹಾಸ್ಪಿಟಲ್ ಟು ದ
cremation at burial grounds smells of corruption. No individual is free from it, and no area can be found where corruption is not a ritual. It has become a practice. So it was quoted by Suresh Kohli. ಸೊ ಇನ್ ಪೇಜ್ ನಂಬರ್ 843 ಈವನ್ ಮೆಮೋರಿಯಾ ಕೋಟ್ಸ್ ದ ಸೇಮ್ ಥಿಂಗ್. ಅಂದರೆ ಮೆಮೋರಿಯಾರವರು ತಮ್ಮ ಒಂದು ಗ್ರಂಥದಲ್ಲಿ ಸುರೇಶ್ ಕೊಹ್ಲಿ ಅವರು ಹೇಳಿರುವಂತಹ ಒಂದು ವಿಚಾರವನ್ನು ಹೇಳ್ತಾರೆ. ಸುರೇಶ್ ಕೊಹ್ಲಿ ಏನು ಹೇಳ್ತಾರೆ ಅಂದರೆ, ಭ್ರಷ್ಟಾಚಾರವೆಂಬುದು ದೇಶಾದ್ಯಂತ ಕಾಣಬರುವಂತಹ ಒಂದು ಸಾಮಾನ್ಯ ಅಂಶವಾಗಿದೆ. ಅದು ಹೆರಿಗೆ ಆಸ್ಪತ್ರೆಗಳಿಂದ ಅಥವಾ ಪ್ರಸೂತಿ ಆಲಯಗಳಿಂದ ಹಿಡಿದು ಸ್ಮಶಾನದವರೆಗಿನ ಎಲ್ಲ ರಸ್ತೆಗಳು ಕೂಡ ಭ್ರಷ್ಟಾಚಾರದ ವಾಸನೆಯಿಂದ ತುಂಬಿವೆ, ಹಾಗೂ ಯಾವೊಬ್ಬ ವ್ಯಕ್ತಿಯೂ ಕೂಡ ಅದರಿಂದ ಮುಕ್ತನಾಗಿಲ್ಲ. ಭ್ರಷ್ಟಾಚಾರವೆಂಬ ಕ್ರಿಯಾವಿಧಿ ಇಲ್ಲದ ಯಾವುದೇ ಕ್ಷೇತ್ರವೂ ಇಲ್ಲ, ಅದೊಂದು ಆಚರಣೆಯಾಗಿ ಬಿಟ್ಟಿದೆ ಅನ್ನುವುದನ್ನು ಸುರೇಶ್ ಕೊಹ್ಲಿ ಅವರು ಹೇಳಿದ್ದಾರೆ ಅಂತ ನಮಗೆ ಸಿ ವಿ ಮೆಮೋರಿಯ ಕೋಟ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈಗ ನಾವು ಕೆಲವೊಂದು ಕ್ಷೇತ್ರಗಳಲ್ಲಿನ ಭ್ರಷ್ಟಾಚಾರವನ್ನು ನೋಡೋಣ. ಮೊದಲನೇದಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರ. ಸೊ ಸಮಾಜದಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಹೇಗಿದೆ ಅಂತ ನಾವು ನೋಡುತ್ತಾ ಬರುವುದಾದಲ್ಲಿ, ಸೊ ಮೊದಲನೇದಾಗಿ ನಾವು ಗಮನಿಸಬಹುದು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿನ ಭ್ರಷ್ಟಾಚಾರ ಆರ್ ಕರಪ್ಷನ್ ಇನ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫೀಲ್ಡ್. ಮೊದಲನೇದಾಗಿ ನಾವು ವಿ ಕ್ಯಾನ್ ಟೇಕ್ ಫ್ಯಾಮಿಲಿ ಅಥವಾ ಕುಟುಂಬ. ನಮ್ಗೆ ಆಶ್ಚರ್ಯ ಆಗ್ಬೋದು, ಕುಟುಂಬದಲ್ಲಿ ಭ್ರಷ್ಟಾಚಾರ ಇದೆಯಾ ಅಂತ. ಸೊ ನಿಜವಾಗ್ಲೂ ಕೂಡ ಕುಟುಂಬದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹಲವಾರು ತಜ್ಞರು ಅಭಿಪ್ರಾಯ ಪಡ್ತಾರೆ. ಅದರಲ್ಲೂ ಕೂಡ ಕುಟುಂಬದಲ್ಲಿ ಗಂಡ ಹೆಂಡತಿಯರು ಹೊರಗಡೆ ದುಡಿದು ಸಂಪಾದನೆ ಮಾಡುವಂಥವರು ಒಬ್ಬರು ಮತ್ತೊಬ್ಬರಲ್ಲಿ ಅವಿಶ್ವಾಸವನ್ನು ಇಡುವುದು ಅಥವಾ ಒಬ್ಬರು ಮತ್ತೊಬ್ಬರಿಗೆ ಮೋಸ ಮಾಡುವುದು, ಹಾಗೆಯೇ ಕುಟುಂಬದೊಳಗಿನ ಲೈಂಗಿಕ ಭ್ರಷ್ಟಾಚಾರಗಳು, ಇವೆಲ್ಲವೂ ಕೂಡ ಕುಟುಂಬದಲ್ಲಿನ ನೈತಿಕತೆ ಅನ್ನುವಂಥದ್ದು ಭ್ರಷ್ಟವಾಗ್ತಾ ಇದೆ. ಅಥವಾ ಕುಟುಂಬದಲ್ಲಿನ ವಿಧವೆಯರಿಗೆ ಪುನರ್ವಿವಾಹವಾಗೋದಕ್ಕೆ ಕಾನೂನು ಅವಕಾಶ ಕೊಟ್ಟರೂ ಕೂಡ ಸಾಮಾಜಿಕವಾಗಿ ಕುಟುಂಬ ಒಂದು ಅವ್ರಿಗೆ ಅವಕಾಶವನ್ನು ಕೊಡದೇ ಇರುವಂಥದ್ದು, ಇದೆಲ್ಲ ಕೂಡ ಕುಟುಂಬದ ಒಳಗಿನ ಭ್ರಷ್ಟಾಚಾರ ಅಂತ ನಾವು ತಿಳಿಬಹುದು. ಅದೇ ರೀತಿಯಾಗಿ ನಾವು ಕೆಲವೊಂದು ಕುಟುಂಬಗಳಲ್ಲಿ ಗಮನಿಸಬಹುದು, ಕೇವಲ ಶ್ರೀಮಂತನೊಬ್ಬನು ಅವನ ಕೊಡುವಂತಹ ಹಣದ ಆಸೆಗೋಸ್ಕರ ಅಥವಾ ವರದಕ್ಷಿಣೆಯನ್ನು ಕೇಳಲಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಕಡಿಮೆ ವಯಸ್ಸಿನ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುವುದು ಕೂಡ ಭ್ರಷ್ಟಾಚಾರದ ಒಂದು ವಿಧ ಅಂತ ಇಲ್ಲಿ ತಜ್ಞರು ಅಭಿಪ್ರಾಯಪಡ್ತಾರೆ. ಅನಂತರ ಕುಟುಂಬದಿಂದ ಹೊರಗೆ ಉಳಿದಂತಹ ಹೆಣ್ಣು ಮಕ್ಕಳು ಕುಟುಂಬದ ಕಾರಣದಿಂದಾಗಿ ವೇಶ್ಯಾವಾಟಿಕೆಗೆ ದೂಡಲ್ಪಡುವುದು ಕೂಡ ಭ್ರಷ್ಟಾಚಾರ ಅಂತ ಅಭಿಪ್ರಾಯ ಪಡಲಾಗಿದೆ. ಹಾಗಾದರೆ ನಾವು ಇಲ್ಲಿ ಭ್ರಷ್ಟಾಚಾರವನ್ನು ಕುಟುಂಬದಲ್ಲೂ ಕೂಡ ನೋಡ್ತೇವೆ. ನಂತರ ಶಿಕ್ಷಣ ಕ್ಷೇತ್ರದಲ್ಲಿ, ಸಮಾಜ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಅಂದರೆ ಶಿಕ್ಷಣ ಕ್ಷೇತ್ರ ಮುಂದೆ ಬರುತ್ತೆ. ಶಿಕ್ಷಣ ಕ್ಷೇತ್ರ ಅಂದಾಗ ನಾವು ನೋಡೋದು ಮೊದಲನೇದಾಗಿ ಇವತ್ತು ಶಿಶು ವಿಹಾರದಿಂದ ಅಂದರೆ ಕಿಂಡರ್ ಗಾರ್ಡನ್ ಅಥವಾ LKG ಪ್ರೀ KGಗಳಿಂದ ಹಿಡಿದು ಅಡ್ಮಿಷನ್ ಟೆಸ್ಟ್ ಅನ್ನುವಂತಹ ನಾಟಕ ಆಡುವಂತಹ ಅನೇಕ ಆಂಗ್ಲ ಮಾಧ್ಯಮ ಶಾಲೆಗಳು, ಅಥವಾ ಅದರ ಜೊತೆಗೆ ಅಲ್ಲಿಂದ ಶುರುವಾಗಿ ಅದು ಕೊನೆಗೆ MBBS ಅಥವಾ MD ಸೀಟ್ಗಳು, MS ಮೆಡಿಕಲ್ ಸೀಟ್ಗಳು, MTech, BTech ಅಥವಾ BE ಇಂಜಿನಿಯರಿಂಗ್, ಇಲ್ಲಿಯವರೆಗೂ ಕೂಡ ಈ ಡೊನೇಷನ್ ಎಂಬುವಂತಹ ನಾಟಕ ಇದ್ದೇ ಇದೆ. ಇದು ಬಹುಶಃ ಕಪ್ಪು ಹಣದ ಮೂಲಕ ಹರಿದು ಹೋಗುವಂತಹ ಒಂದು ಭ್ರಷ್ಟಾಚಾರ ಅಂತ ನಾವು ಭಾವಿಸಬಹುದು. ಆದರೆ ವಿದ್ಯಾರ್ಥಿಗಳೇ, ಇದು ಇನ್ನೊಂದು ದುರಂತ ಏನು ಅಂದರೆ, ಇದನ್ನೆಲ್ಲ ನಡೆಸುವಂಥವ್ರು ಯಾರಾಗಾದರೆ ಈ MBBS ಕಾಲೇಜುಗಳನ್ನು, ಇಂಜಿನಿಯರಿಂಗ್ ಕಾಲೇಜುಗಳನ್ನು, ಅಂದರೆ ಅದು ಎಲ್ಲ ನಮ್ಮ ಮಹನೀಯರಾದಂತಹ ರಾಜಕಾರಣಿಗಳ ಕೈಯಲ್ಲೇ ಇರುವಂಥದ್ದು ಮತ್ತೊಂದು ದೌರ್ಭಾಗ್ಯ ಅಂತಲೇ ನಾವು ಭಾವಿಸಬಹುದು. ಸೊ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಾಪಕರನ್ನು ನೇಮಕ ಮಾಡೋದಕ್ಕೆ ಅಥವಾ ವಿದ್ಯಾರ್ಥಿಗಳನ್ನು ಸೇರ್ಪಡೆಗೊಳಿಸೋದಕ್ಕೆ ಅವರಿಂದ ಡೊನೇಷನ್ ಅಥವಾ ದಾನ ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಅಥವಾ ಮೌಲ್ಯಮಾಪನ ಮಾಡುವಂತಹ ರೀತಿ, ಫಲಿತಾಂಶಗಳನ್ನು ಘೋಷಿಸುವಂತಹ ರೀತಿ, ಅಂಕಪಟ್ಟಿ ತಯಾರಿಕೆ, ಪದವಿ ಪ್ರಶಸ್ತಿಗಳನ್ನು ನೀಡುವುದು, ಈ ಎಲ್ಲ ವಿಚಾರಗಳಲ್ಲೂ ಕೂಡ ಭ್ರಷ್ಟ ವಿಧಾನಗಳನ್ನು ಅನುಸರಿಸಲಾಗ್ತಾ ಇದೆ. ಸೊ ಇವತ್ತು ಶಿಕ್ಷಣ ಕ್ಷೇತ್ರಗಳು ಕೇವಲ ಕಲಿಕೆಯ ಪವಿತ್ರ ಮಂದಿರಗಳಾಗಿ ಉಳಿದಿಲ್ಲ ವಿದ್ಯಾರ್ಥಿಗಳೇ. ಅದರಿಂದ ನಾವು ಅನೇಕ ವಿಶ್ವವಿದ್ಯಾಲಯಗಳಲ್ಲಿನ ಕುಲಪತಿಗಳು, ಉಪಕುಲಪತಿಗಳು, ಪರೀಕ್ಷಾ ಕುಲಪತಿಗಳು, ಸಿಂಡಿಕೇಟ್ ಮೆಂಬರ್ಸ್, ಸೆನೆಟ್ ಮೆಂಬರ್ಸ್ ಇವರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ನಮ್ಮ ಕಣ್ಣಿಗೆ ಕಂಡುಬರುತ್ತೆ. ಅದರ ಜೊತೆಗೆ ಬಹುತೇಕ ಮಂದಿ ಇದರಲ್ಲಿ ಹಣವನ್ನು ಕೊಟ್ಟು ತಾವು ಈ ರೀತಿಯ ಗೌರವಯುತವಾದಂತಹ ಹುದ್ದೆಗಳನ್ನು ಕೂಡ ಪಡೆಯುವುದನ್ನು ಕೂಡ ನಾವು ನೋಡ್ತೇವೆ.
ಯಾವುದೇ ಶೈಕ್ಷಣಿಕ ಅರ್ಹತೆ, ಸಾಮರ್ಥ್ಯತೆ ಮತ್ತು ಬದ್ಧತೆಯ ನೆಲೆಯಿಲ್ಲದಂತಹ ಕುಲಪತಿಗಳನ್ನು ಇವತ್ತು ಸರ್ಕಾರಗಳು ಕೇವಲ ಭ್ರಷ್ಟತೆಯ ಆಧಾರದಲ್ಲಿ ಮಾತ್ರ ನೇಮಕ ಮಾಡ್ತಾ ಇರುವುದು ವಿಪರ್ಯಾಸವೇ ಸರಿ. ಹಾಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಆಯಿತು. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು, ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜುಗಳು ಇವೆಲ್ಲವೂ ಕೂಡ ಇವತ್ತು ಲಾಭದಾಯಕ ಉದ್ಯಮಗಳಾಗಿ ಪರಿವರ್ತನೆ ಆಗಿದ್ದಾವೆ. ಶುದ್ಧ ವ್ಯಾಪಾರೀ ದೃಷ್ಟಿಯಿಂದ ನಡೆಸುವಂತಹ ಇವುಗಳಿಗೆ ಹಣ ನೀಡದಂತಹ ಹೊರತು ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ನಾವು ತಿಳಿಬಹುದು. ನಂತರ ಮೂರನೇದಾಗಿ ನಾವು ಇಲ್ಲಿ ಕಲೆ ಮತ್ತು ಸಾಹಿತ್ಯವನ್ನು ಗಮನಿಸೋಣ. ಕಲೆ ಮತ್ತು ಸಾಹಿತ್ಯ ಅಂತಂದರೆ ಇದರಲ್ಲಿ ತುಂಬ ನೈಜತೆಯಿಂದ ಇವತ್ತಿನ ಕಲಾರಂಗದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಅದು ಸಂಪೂರ್ಣವಾಗಿ ಭ್ರಷ್ಟಾಚಾರ ಮನೆ ಮಾಡಿದೆ. ಅದು ವರ್ಣಚಿತ್ರ, ತೈಲಚಿತ್ರ, ಫೋಟೋಗ್ರಫಿ, ವಾಸ್ತುಶಿಲ್ಪಗಳು, ಮೂರ್ತಿಶಿಲ್ಪ, ಸಂಗೀತ, ನೃತ್ಯ, ಸಿನಿಮಾ, ನಾಟಕ, ರಾಗ ಸಂಯೋಜನೆ ಎಲ್ಲ ರಂಗಗಳಲ್ಲೂ ಕೂಡ ಭ್ರಷ್ಟ ಆಚರಣೆಗಳು ಬೆಳಕಿಗೆ ಬಂದಿದ್ದಾವೆ. ತಮ್ಮನ್ನು ತಾವು ಕಲೆಯ ಆಶ್ರಯದಾತರು ಅಂತ ಹೇಳಿಕೊಳ್ಳುವಂತಹ ಅನೇಕ ಮಂದಿ ತಮ್ಮ ಸ್ವಾರ್ಥಕ್ಕಾಗಿ ಹೆಸರನ್ನು ಗಿಟ್ಟಿಸಿಕೊಳ್ಳಲು, ಬಿಟ್ಟಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳಲು, ಕೀರ್ತಿಯನ್ನು ಗಳಿಸಿಕೊಳ್ಳಲು ಕಲೆಯ ಬಗ್ಗೆ ತೋರಿಕೆಯ ಕೆಲವೊಂದು ಒಲವುಗಳನ್ನು ಅವರು ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಕಲೆಯಲ್ಲೂ ಕೂಡ ಅತಿ ಹೆಚ್ಚಿನದಾದಂತಹ ಭ್ರಷ್ಟಾಚಾರ ಇದೆ ಅಂತ ನಾವು ಅಂದ್ಕೊಳ್ಬಹುದು. ಹಾಗೆಯೇ ಸಾಹಿತ್ಯ ಕ್ಷೇತ್ರಕ್ಕೆ ನೋಡಿದಾಗ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಭ್ರಷ್ಟಾಚಾರ ಇರುವುದು ನಮಗೆ ಕಂಡು ಬರ್ತದೆ. ಅದರಲ್ಲಿ ಯಾವ್ಯಾವ ರೀತಿಯಾದಂತಹ ಭ್ರಷ್ಟಾಚಾರ ಇದೆ ಅಂತಂದರೆ ಬೇರೆಯವರ ಕೃತಿಗಳನ್ನು ಅವರ ಅನುಮತಿ ಇಲ್ಲದೆ ಕೃತಿ ಚೌರ್ಯ ಮಾಡುವುದು, ಅವ್ರನ್ನ ಅನುವಾದಿಸಿ ತಮ್ಮ ಕೃತಿಯ ಚೌಕಟ್ಟಿಗೆ ಒಳಪಡಿಸಿಕೊಂಡು ಇದನ್ನು ನಮ್ಮ ಸ್ವಂತ ಕೃತಿ ಅಂತ ಅವರು ಬಳಸಿಕೊಳ್ಳೋದು, ಕಾಪಿ ಪೇಸ್ಟ್. ಸೊ ಬೇರೆಯವರು ಯಾರೋ ಬರ್ದಿರೋ ಕವನವನ್ನು ತೆಗೆದುಕೊಂಡು ಬಂದು ಇದು ನಂದು ಅಂತ ಅವರು ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ಪದ್ಯಗಳನ್ನು ರಚನೆ ಮಾಡುವಾಗ ಬೇರೆಯವರ ಕೃತಿಗಳಿಂದ ಕೆಲವೊಂದು ಸಾಲುಗಳನ್ನು ಅಥವಾ ಸಂಪೂರ್ಣ ಕಲ್ಪನೆಗಳನ್ನು ಅವರ ಅನುಮತಿ ಇಲ್ಲದೆ ಅಥವಾ ಗ್ರಂಥ ಋಣಭಾರವಿಲ್ಲದೆ ಸೇರಿಸಿಕೊಂಡು ತಮ್ಮ ಸ್ವಂತದ ಕೃತಿ ಅಂತ ಹೇಳ್ಕೊಳ್ತಾರೆ. ಅದರ ಜೊತೆಗೆ ಬೇರೆ ಯಾವುದೋ ದೇಶ ಭಾಷೆಗಳಲ್ಲಿರುವಂತಹ ಪದ್ಯ, ಗದ್ಯ, ಸಾಹಿತ್ಯದ ಯಾವುದೋ ಭಾಗವನ್ನು ಕೃತಿ ಚೌರ್ಯ ಮಾಡಿ ತಮ್ಮ ಜೊತೆಗೆ ಸೇರಿಸಿಕೊಂಡಿರೋದನ್ನು ನಾವು ನೋಡಬಹುದು. ಹಾಗೆಯೇ ಬೇರೆ ಯಾವುದೋ ವಿದೇಶಿ ಸಂಸ್ಥೆ ಅಥವಾ ನೇತಾರ ಅಥವಾ ಬೇರೆ ಯಾವುದೋ ಒಂದು ಸರ್ಕಾರವೊಂದರ ಗುಣಗಾನವನ್ನು ಮಾಡೋದಕ್ಕೋಸ್ಕರ, ಯಾಕೆ ಗುಣಗಾನ ಮಾಡ್ತಾರೆ ಅಂದರೆ ಅವರಿಗೆ ಅದರಿಂದ ಆರ್ಥಿಕ ಲಾಭ ಸಿಗುತ್ತೆ. ಅಂತಹ ಆರ್ಥಿಕ ಲಾಭಕ್ಕೋಸ್ಕರ ಇಲ್ಲವೇ ಬಹುಮಾನದ ಆಸೆಯಿಂದ ಅವರು ಮಾಡುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ಸಾಹಿತ್ಯ ಕೃತಿಗಳಿಗೆ ಬಹುಮಾನ ನೀಡುವಂತಹ ಸಮಿತಿಗಳಲ್ಲಿರುವಂಥವರು ತಮ್ಮ ಬಂಧು ಬಾಂಧವರಿಗೆ ಅಥವಾ ಸ್ನೇಹಿತರಿಗೆ ಬಹುಮಾನ ಬರುವಂತೆ ನಿರ್ಣಯಗಳನ್ನು ನೀಡುವುದನ್ನು ಕೂಡ ನಾವು ಸಾಹಿತ್ಯ ಕ್ಷೇತ್ರದ ಭ್ರಷ್ಟಾಚಾರ ಅಂತ ತಿಳಿಬಹುದು. ಹಾಗೆಯೇ ಸಾಹಿತ್ಯ ಕ್ಷೇತ್ರದಲ್ಲಿ ಬಹುಮಾನವನ್ನು ಪಡೆಯುವಂತಹ ಸಮಿತಿಯ ಸದಸ್ಯರುಗಳ ಮೇಲೆ ಒತ್ತಡ ತರುವುದು, ಅವರಿಗೆ ಲಂಚ ನೀಡುವುದು ಇವೆಲ್ಲ ಕೂಡ ಭ್ರಷ್ಟಾಚಾರ ಅಂತ ನಾವು ತಿಳಿಬಹುದು. ಸೊ ಈಗ ನಂತರ ನಾವು ಇದರಲ್ಲಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫೀಲ್ಡ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರದಲ್ಲಿ ಕೊನೆಯ ಅಂಶ ಫಿಲ್ಮ್ ಇಂಡಸ್ಟ್ರಿ, ಸಿನಿಮಾ ಕ್ಷೇತ್ರವನ್ನು ನಾವು ಗಮನಿಸ್ಬೋದು. ಸಿನಿಮಾ ಕ್ಷೇತ್ರ ಅಂತಂದರೆ ಅದು ಜನಸಾಮಾನ್ಯರು ತಮ್ಮ ಮನೋರಂಜನೆಗಾಗಿ ಬಹಳ ಅನಿವಾರ್ಯವಾಗಿ ಅವಲಂಬಿಸಲೇಬೇಕಾದಂತಹ ಕ್ಷೇತ್ರವಾದಂತಹ ಚಲನಚಿತ್ರದ ಭ್ರಷ್ಟಾಚಾರವು ಇವತ್ತು ಭ್ರಷ್ಟಾಚಾರದ ಜೊತೆಯೇ ಬದುಕುಳಿದಿದೆ ಅಂತ ಚೇತನಾ ಕೋಹ್ಲಿಯವರು ಅಭಿಪ್ರಾಯಪಡ್ತಾರೆ. ಸೊ ಇವತ್ತು ಚಲನಚಿತ್ರವೆಂಬುದು ಭ್ರಷ್ಟಾಚಾರವನ್ನು ಉತ್ಪಾದಿಸುತ್ತಿರುವ, ಮಾರಾಟ ಮಾಡುತ್ತಿರುವ ಹಾಗೂ ಬಳಕೆಯಾಗುತ್ತಿರುವ ಬಹುದೊಡ್ಡ ಕ್ಷೇತ್ರ ಅಂತ ಅಭಿಪ್ರಾಯಪಡ್ತಾರೆ. ಭಾರತೀಯ ಚಲನಚಿತ್ರ ಹೇಗಿದೆ ಅಂದರೆ ಅದು ಜನಸಾಮಾನ್ಯರ ಅಭಿರುಚಿಯನ್ನು ಹಲವು ರೀತಿಗಳಲ್ಲಿ ಭ್ರಷ್ಟಗೊಳಿಸ್ತಾ ಇದೆ. ಅದು ಹೊಲಸು ಅಂಶಗಳನ್ನು, ಅಶ್ಲೀಲ ಅಂಶಗಳನ್ನು ಪ್ರಕಟಿಸುವುದು, ಸಮಾಜ ವಿರೋಧಿ ಅಂಶಗಳನ್ನು ವೈಭವೀಕರಿಸುವುದು. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಅಶ್ಲೀಲತೆಯನ್ನು ತೋರಿಸುವುದು, ಸಮಾಜ ವಿರೋಧಿ ಅಂಶಗಳನ್ನು ತೋರಿಸುವುದು ಅಥವಾ ವೈಭವೀಕರಿಸುವುದು ಇವೆಲ್ಲವೂ ಕೂಡ ಭ್ರಷ್ಟಾಚಾರ. ಸೊ ವಾಸ್ತವಿಕ ಜೀವನಕ್ಕೆ ಹತ್ತಿರ ಇಲ್ಲದಂತಹ, ಸಂಬಂಧವಿರದಂತಹ ಬೇರೆ ಯಾವುದೋ ಒಂದು ಅಭಿವ್ಯಕ್ತ ವಿಚಾರಗಳನ್ನು ಹೊರಹಾಕುವುದು. ಸೊ ಇದರ ಜೊತೆಗೆ ನಾವು ಗಮನಿಸಬಹುದು, ಕೆಲವೊಂದು ವಿದ್ಯಾರ್ಥಿಯನ್ನು ಅಥವಾ ತರುಣಿಯೋರ್ವಳನ್ನು ರಸ್ತೆಯಲ್ಲೇ ಕೆಣಕುವುದು, ಕಳ್ಳ ಸಾಗಾಣಿಕೆ ಮಾಡುವಂತಹ ವ್ಯಕ್ತಿ ತುಂಬ ದೊಡ್ಡ ಕೊಲೆಗಡುಕನಾಗುವುದು ಅಥವಾ ಲೈಂಗಿಕ ವಿಕೃತತೆಯನ್ನು ಮೆರೆಯುವುದು, ಇವುಗಳಿಂದ ನಮ್ಮ ಇವತ್ತಿನ ಚಲನಚಿತ್ರಗಳು ತುಂಬಿ ಹೋಗ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂದರೆ ಇವತ್ತು ಸಮಾಜದಲ್ಲಿ ಹೆಚ್ಚು ಲೈಂಗಿಕ ಅತ್ಯಾಚಾರ, ಕಳ್ಳತನ ಹಾಗೂ ಕೊಲೆಗಳಿಗೆ
ಚಲನಚಿತ್ರವೇ ಪ್ರಮುಖ ಕಾರಣ ಅನ್ನುವುದು ಕೂಡ ಸ್ಪಷ್ಟವಾಗ್ತಾ ಇದೆ. ಸೊ ಹಾಗಾಗಿ ಚೇತನಾ ಕೋಹ್ಲಿ ಅನ್ನುವಂಥವರು ಕರಪ್ಷನ್ ಇನ್ ಸಿನಿಮಾ ಅನ್ನುವಂತಹ ಒಂದು ಪುಸ್ತಕದಲ್ಲಿ ಅವರು ಬರೀತಾರೆ, ಸಿನಿಮಾ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಏರಿಯಾಸ್ ವೇ ಕರಪ್ಷನ್ ಈಸ್ ಮ್ಯಾನುಫ್ಯಾಕ್ಚರ್ಡ್, ಸೋಲ್ಡ್ ಆ್ಯಂಡ್ ಯೂಸ್ಡ್. Indian cinema corrupts the public taste through a number of ways. It depicts obscenity in abundance, presents vulgarity of public life, glorifies antisocial elements, and projects a hybrid cosmopolitan world which has nothing to do with the reality, teasing a young woman on the roadside, becoming thief or a criminal, smuggler, and growing sexually perversity and sexual provocation in real life are other gifts of cinema. The number of rapes, thefts, murders that take place are largely due to the impact of cinema. Quoted by Chetana Kohli in her Corruption in Cinema, which was quoted by CB Memoria in page number 856. ಸೊ ವಿದ್ಯಾರ್ಥಿಗಳೇ, ಚಲನಚಿತ್ರದಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ಇದೆ ಅಂತ ನಾವು ತಿಳಿಯಬಹುದು. ನಂತರ ನಾವೀಗ ಒಂದು ಪ್ರಮುಖ ಕ್ಷೇತ್ರಕ್ಕೆ ಬರೋಣ. ಅದು ಕರಪ್ಷನ್ ಇನ್ ಮೀಡಿಯಾ ಅಥವಾ ಸಮೂಹ ಮಾಧ್ಯಮದಲ್ಲಿ ಭ್ರಷ್ಟಾಚಾರ. ಅಂದರೆ ಸಮೂಹ ಮಾಧ್ಯಮ ಅಂತಂದರೆ ನಾವು ಬಳಸುವಂತಹ ಇವತ್ತು ಟಿ ವಿ ಮಾಧ್ಯಮಗಳಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮಗಳು, ಜೊತೆಗೆ ಮುದ್ರಣ ಮಾಧ್ಯಮಗಳು ಸಹ, ಅಂದರೆ ನ್ಯೂಸ್ ಪೇಪರ್ಸ್ ಇರಬಹುದು, ಅಥವಾ ಬಾನುಲಿ ಕೇಂದ್ರಗಳು, ಆಕಾಶವಾಣಿ, ನಾವು ನೋಡುವಂತಹ ನ್ಯೂಸು, ಕೇಳುವಂತಹ ನ್ಯೂಸು, ಇವೆಲ್ಲ ಕೂಡ ಪತ್ರಿಕೋದ್ಯಮ ಅಥವಾ ಮೀಡಿಯಾ ಅಂತ ಕರೆಸಿಕೊಳ್ತವೆ. ಸೊ ಇದರಲ್ಲಿ ಬಹುಶಃ ಭಾರತದ ಪತ್ರಿಕೆಗಳು ಹೆಚ್ಚು ಭ್ರಷ್ಟವಾಗಿಲ್ಲ ಅನ್ನುವಂಥ ಒಂದು ಕಾಲ ಇತ್ತು ಹಿಂದಿನಿಂದಲೇ. ಆದರೆ ಇವತ್ತು ಅವು ಕೂಡ ಭ್ರಷ್ಟಾಚಾರದೊಂದಿಗೆ ಶಾಮೀಲಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಅದರಲ್ಲಿ ಯಾಕೆ ಅವರು ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋ ಅಂಶಗಳನ್ನು ನಾವು ನೋಡೋಣ. ಮೊದಲನೇದು, ಗೆಟಿಂಗ್ ಡಿಪ್ಲೊಮ್ಯಾಟಿಕ್ ಫೇವರ್ಸ್, ಅಂದರೆ ರಾಜತಾಂತ್ರಿಕ ಅವಕಾಶಗಳನ್ನು ಪಡೆಯುವುದು. ಅಂದರೆ ರಾಜತಾಂತ್ರಿಕ ಅವಕಾಶಗಳು ಅಂತಂದರೆ ಬೇರೆ ವಿದೇಶಿ ರಾಜತಾಂತ್ರಿಕರಿಗೆ ಹಾಗೂ ಅವರ ದೇಶಗಳ ಹಿತಾಸಕ್ತಿಗೆ ಪೂರಕವಾಗಿ ಬರೆಯುವುದರಿಂದ ಪತ್ರಿಕಾ ವರದಿಗಾರರು ಅಥವಾ ಪತ್ರಿಕೆಯನ್ನು ನಡೆಸುವಂಥವರು ಅವರಿಂದ ಹಲವು ಬಗೆಯ ಅನುಕೂಲಗಳನ್ನು ಪಡೆದುಕೊಳ್ತಾರೆ. ಉದಾಹರಣೆ, ಉಚಿತ ವಿದೇಶಿ ಯಾತ್ರೆ ಇರಬಹುದು, ಅಥವಾ ಅತಿಥಿ ಸತ್ಕಾರವನ್ನು ಪಡೆಯೋದಿರಬಹುದು, ಅಥವಾ ಅವರ ದೇಶಗಳಿಂದ ನೀಡುವಂತಹ ಉಡುಗೊರೆಗಳಾದಂತಹ ಸಿಗರೇಟು, ವಿಸ್ಕಿ, ಇತರೆ ಉಚಿತ ವಿದೇಶಿ ಸೌಕರ್ಯ, ಪ್ರವಾಸ, ಇವೆಲ್ಲವನ್ನು ಕೂಡ ಪಡೆಯೋದಕ್ಕೋಸ್ಕರ ಅನೇಕ ಜನ ಪೇಯ್ಡ್ ಮೀಡಿಯಾ ಅಂತ ಕೂಡ ನಾವು ಕರಿತೀವಿ, ಹಣವನ್ನು ತೆಗೆದುಕೊಂಡು ಅವರು ಈ ಒಂದು ಕೆಲಸದಲ್ಲಿ, ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ. ಹಾಗೆಯೇ ಎರಡನೇದನ್ನು ನಾವು ನೋಡಬಹುದು. ಎರಡನೇದು ಪೊಲಿಟಿಕಲ್ ಅಡ್ವಾಂಟೇಜಸ್, ಅಂದರೆ ರಾಜಕೀಯ ಅನುಕೂಲತೆಗಳನ್ನು ನಾವು ಗಮನಿಸಬಹುದು. ರಾಜಕೀಯ ಅನುಕೂಲತೆಗಳು ಅಂದರೆ ಬೇರೆ ಬೇರೆ ಪತ್ರಿಕೆಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಹಿತಾಸಕ್ತಿಗಳಿಗೆ ಅನುಕೂಲವಾಗಿ ಬರೀತವೆ. ಇದೆಲ್ಲರಿಗೂ ಕೂಡ ನಮಗೆ ಗೊತ್ತಿದೆ. ನೀವು ಯಾವುದಾದ್ರೂ 2 ಅಥವಾ 3 ನ್ಯೂಸ್ ಪೇಪರನ್ನು ಕಂಪೇರ್ ಮಾಡಿ ನೋಡಿ, ಆಡಳಿತ ಪಕ್ಷದ ಪರವಾಗಿ ಒಂದು ಪತ್ರಿಕೆ ಬರೆದ್ರೆ ಇನ್ನೊಂದು ಪತ್ರಿಕೆ ಅದರ ವಿರುದ್ಧವಾಗಿಯೇ ಬರೀತದೆ, ಅಥವಾ ಒಂದು ನ್ಯೂಸ್ ಚಾನಲ್ಲು ಆಡಳಿತ ಪಕ್ಷದ ಪರವಾಗಿ ಇದ್ದರೆ ಮತ್ತೊಂದು ವಿರೋಧವಾಗಿರೋದನ್ನು ನಾವು ನೋಡ್ಬೋದು. ಆಮೇಲೆ ಒಳ್ಳೆಯ ಕೆಲಸವನ್ನು ವಿರೋಧಿಸುವಂತಹ ಅನೇಕ ನ್ಯೂಸ್ ಚಾನಲ್ಗಳು ಕೂಡ ಇದ್ದಾವೆ. ಈಗ ನಮಗೆ ಸಂಶಯ ಉಂಟಾಗೋದೇನು ಅಂದರೆ, ಯಾಕೆ ಒಳ್ಳೆಯ ಕೆಲಸವನ್ನು ಕೂಡ ಅವರು ವಿರೋಧಿಸ್ತಾರೆ ಅನ್ನುವಂಥದ್ದು, ರೈಟ್. ಸೊ ಅದರಲ್ಲಿ ನಮಗೆ ಭ್ರಷ್ಟಾಚಾರದ ವಾಸನೆ ಅಲ್ಲಲ್ಲಿ ಕಂಡು ಬರುತ್ತೆ. ಆಮೇಲೆ ಆಡಳಿತ ಸರ್ಕಾರ ಕೆಟ್ಟದನ್ನು ಮಾಡಿದಾಗ ವಿರೋಧಿಸದೇ ಇರುವಂತಹ ಚಾನಲ್ಗಳನ್ನು ನಾವು ನೋಡ್ತೇವೆ. ಆಗ ನಮಗೆ ಕಾಡುವಂತಹ ಸಂಶಯ ಏನು ಅಂದರೆ, ಇವರ್ಯಾಕೆ ಸರ್ಕಾರದ ವಿಚಾರವನ್ನು ವಿರೋಧಿಸ್ತಾ ಇಲ್ಲ ಅನ್ನುವಂಥದ್ದು. ಸೊ ರಾಜಕೀಯ ಅನುಕೂಲಗಳನ್ನು ಪಡೆಯೋದಕ್ಕೋಸ್ಕರ ಅನೇಕ ಪತ್ರಿಕೆಗಳು ಕೂಡ ಕೆಲಸವನ್ನು ಮಾಡ್ತವೆ ಅಂತ ನಾವು ತಿಳಿಬೋದು. ಇದರಿಂದ ಅವ್ರಿಗೆ ಏನು ಸಿಗುತ್ತೆ ಹಾಗಾದರೆ? ರಾಜಕೀಯ ಅನುಕೂಲತೆಗಳೇನು ಅಂದರೆ, ರಾಜಕಾರಣಿಗಳ ಕೃಪೆಯಿಂದ ಸೈಟನ್ನು ಪಡೆಯುವುದು. ಫಾರ್ ಎಕ್ಸಾಂಪಲ್, ಈಗ BDA ಸೈಟನ್ನು ಕಡಿಮೆ ದರಕ್ಕೆ ಪಡೆಯುವುದು, ಬಾಡಿಗೆ ಮನೆಯನ್ನು ಕಡಿಮೆ ದರಕ್ಕೆ ಪಡೆಯುವುದು, ಅಥವಾ ಅನೇಕ ಕಾರು ಅಥವಾ ವೆಹಿಕಲ್ಸು, ಸ್ಕೂಟರು ಮುಂತಾದವುಗಳನ್ನು ಪಡೆಯುವುದು, ಅಥವಾ ಅವರಿಗೆ ಬೇರೆ ತಮ್ಮದೇ ಆಗಿರುವಂತಹ ಒಂದು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದ ಸಂಸ್ಥೆಗಳಲ್ಲಿ ಸದಸ್ಯರಾಗಿ, ನಿರ್ದೇಶಕರಾಗಿ ಸ್ಥಾನ ಪಡೆದುಕೊಳ್ಳೋದು, ಇವೆಲ್ಲ ಕೂಡ ಇದರ ಅಡಿಯಲ್ಲಿ ಬರ್ತವೆ. ನಂತರ ಮೂರನೆಯದು, ಸರ್ಕಾರಿ ಸೌಲಭ್ಯಗಳು ಮತ್ತು ಅನುಕೂಲತೆಗಳ ಗಳಿಕೆ. ಸರ್ಕಾರಿ ಸೌಲಭ್ಯಗಳನ್ನು ಗಳಿಸಿಕೊಳ್ಳುವುದು. ಸರ್ಕಾರಿ ಸೌಲಭ್ಯಗಳನ್ನು ಗಳಿಸಿಕೊಳ್ಳೋದು ಅಂತಂದರೆ, ಸರ್ಕಾರಿ ನಿಯಂತ್ರಣದ ಸಂಸ್ಥೆಗಳಾಗಿರುವಂತಹ ರೇಡಿಯೋ, ದೂರದರ್ಶನದಲ್ಲಿ ಏನಾದರೂ ಸಂಭಾವನೆ ಸಿಗುವಂತಹ ಕೆಲಸ ಇದ್ದರೆ ಅದನ್ನು ಇವರು ಗುತ್ತಿಗೆ ಪಡೆದುಕೊಳ್ತಾರೆ. ಸೊ ಮಂತ್ರಿವರ್ಯರ ಜೊತೆಗೆ ಈ ದೇಶದಲ್ಲಿ ಅಥವಾ ವಿದೇಶದಲ್ಲಿ
ಅವರ ಅಧಿಕೃತ ಪತ್ರಿಕಾ ವರದಿಗಾರರಂತೆ ಪ್ರವಾಸ ಹೋಗುವುದು. ನಮಗೆ ಗೊತ್ತಿದೆ, ಯಾವುದಾದ್ರೂ ಒಂದು ಪಕ್ಷ ಬಂದಾಗ ಒಬ್ಬರನ್ನು ಅವರ ಅಧಿಕೃತ ವರದಿಗಾರರು ಅಥವಾ ಮಾಧ್ಯಮ ಮಿತ್ರರು ಅಂತ, ಮಾಧ್ಯಮ ಪತ್ರಿಕಾಕಾರರು ಅಂತ ತೆಗೆದುಕೊಳ್ತಾರೆ, ಹೈರ್ ಮಾಡ್ತಾರೆ. ಮತ್ತು ಅದೇ ಪಕ್ಷ ಇನ್ನೊಂದು ಚೇಂಜ್ ಆದಾಗ, ಬದಲಾವಣೆಗೆ ಒಳಗಾದಾಗ ಮತ್ತು ಅವರು ಬೇರೊಬ್ಬರನ್ನು ಅಲಾಟ್ ಮಾಡ್ಕೊಳ್ತದೆ. ಸೊ ಇದೆಲ್ಲವೂ ಕೂಡ ಸರ್ಕಾರದ ಅನುಕೂಲಗಳನ್ನು, ಸೌಲಭ್ಯಗಳನ್ನು ಪಡೆಯುವಂಥದ್ದು ಅಂತ ತಿಳಿಬೋದು. ನಂತರ ಕೊನೆಯದು ಕಮರ್ಷಿಯಲ್ ಬೆನಿಫಿಟ್ಸ್ ಅಥವಾ ವಾಣಿಜ್ಯ ಲಾಭಗಳು. ಪತ್ರಿಕೋದ್ಯಮದಲ್ಲಿ ಬಹಳ ವರ್ಷ ಕೆಲಸ ಮಾಡಿದಂತಹ ಹಿರಿಯ ವರದಿಗಾರರು, ಅವರು ಮಂತ್ರಿಗಳು ಅಥವಾ ರಾಜಕಾರಣಿಗಳ ಕೃಪೆಯಿಂದ ತಮ್ಮದೇ ಆಗಿರುವಂತಹ ಒಂದು ಮುದ್ರಣ ಸಂಸ್ಥೆ, ಪ್ರಕಾಶನ ಸಂಸ್ಥೆ ಅಥವಾ ತಮ್ಮದೇ ಆಗಿರುವಂತಹ ಒಂದು ಇಂಡಸ್ಟ್ರಿ, ಕಾರ್ಖಾನೆ ಇವೆಲ್ಲವನ್ನು ಕೂಡ ಅವರು ಪಡೆದುಕೊಳ್ತಾರೆ. ಅಥವಾ ಧನ ಸಹಾಯ ಅಥವಾ ಲೈಸೆನ್ಸ್, ಸಾಲ ಸೌಲಭ್ಯ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳ ಶೇರ್ಗಳು ಇವೆಲ್ಲವನ್ನು ಪಡೆದುಕೊಳ್ಳುವುದು ವಾಣಿಜ್ಯ ಲಾಭಗಳ ಅಡಿಯಲ್ಲಿ ಸೇರಿಕೊಳ್ಳುತ್ತೆ. ಸೊ ಈಗ ನಮಗೆ ಪತ್ರಿಕಾ ರಂಗದಲ್ಲಿ ಇರುವಂತಹ ಭ್ರಷ್ಟಾಚಾರ ಯಾಕಿದೆ ಅನ್ನುವಂಥದ್ದು ವಿದ್ಯಾರ್ಥಿಗಳೇ ನಮಗೆ ಸ್ವಲ್ಪ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್ ನಾವು ಮೂರನೇದು, ಈಗ ಧಾರ್ಮಿಕ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರ, ಕರಪ್ಷನ್ ಇನ್ ದ ಫೀಲ್ಡ್ ಆಫ್ ರಿಲಿಜಿಯನ್ ನೋಡೋಣ. ಇಲ್ಲಿ ಧರ್ಮ ಅಂತಂದಾಗ ಎಲ್ಲ ಬಗೆಯದಾದಂತಹ ಧರ್ಮಗಳು ಅಂತ ನಾವು ಮೊದಲನೇದಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ನಮಗೆ ಗೊತ್ತಿದೆ, ಈ ದೇವರ ಆರಾಧನೆ ಅಂತ ನಾವು ಅಂದ್ಕೊಳ್ತೀವಿ, ಅದರಲ್ಲಿ ದೇವಸ್ಥಾನ, ಮಸೀದಿಗಳು, ಗುರುದ್ವಾರಗಳು, ದರ್ಗಾಗಳು, ಮಠಗಳು, ಚರ್ಚ್ಗಳು ಇವೆಲ್ಲ ಕೂಡ ಸೇರಿಕೊಳ್ತವೆ. ಇಲ್ಲಿ ಹಲವಾರು ಜನ ವ್ಯಕ್ತಿಗಳು ಭ್ರಷ್ಟಾಚಾರ ನಡೆಸೋದು ಕೂಡ ಗಮನಕ್ಕೆ ಬರ್ತದೆ. ಬಹುಶಃ ನೀವು ನೋಡಬಹುದು, ಪುರೋಹಿತರುಗಳು ಅಥವಾ ಮಠಾಧೀಶರು ಇವರೆಲ್ಲರೂ ಕೂಡ, ಮೌಲ್ವಿಗಳು, ಪಾದ್ರಿಗಳು, ಬಾಬಾಗಳು ಇವರೆಲ್ಲ ಕೂಡ ದೇವರು ಮತ್ತು ಭಕ್ತರ ನಡುವೆ ಮಧ್ಯವರ್ತಿಗಳು ಅಥವಾ ಮೀಡಿಯೇಟರ್ ಥರ ಕೆಲಸ ಮಾಡ್ತಾರೆ. ಇವರು ಆ ಮೀಡಿಯೇಟರ್ಗಳ ಥರ ಏನು ಮಾಡ್ತಾರೆ, ಭ್ರಷ್ಟ ವಿಧಾನಗಳಿಂದ ಹಣ ಸಂಪಾದನೆ ಮಾಡ್ತಾರೆ. ಆದರೆ ಒಂದು ವಿಚಾರ, ಈ ಧಾರ್ಮಿಕ ಕ್ಷೇತ್ರದಲ್ಲಿ ಹಣದ ಅವಶ್ಯಕತೆ ಯಾಕಿದೆ ಅನ್ನೋದು ನಮಗೆ ಇವತ್ತಿಗೂ ಕೂಡ ಅರ್ಥ ಆಗೋದಿಲ್ಲ. ಹಾಗೂ ಭಕ್ತ ಮತ್ತು ದೇವರ ನಡುವೆ ಬೇರೆ ಈ ಮೂರನೇ ವ್ಯಕ್ತಿಗಳ ಅವಶ್ಯಕತೆ ಯಾಕೆ ಅನ್ನೋದು ಕೂಡ ನಮಗೆ ಅರ್ಥವಾಗದೇ ಇರುವಂತಹ ವಿಚಾರ. ಆದರೆ ಇವರು ಅದೆಲ್ಲವನ್ನು ಕೂಡ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾಡಿಕೊಳ್ಳೋದನ್ನು ನಾವು ನೋಡ್ತೇವೆ. ಇವತ್ತಿಗೂ ಕೂಡ ಅದೆಷ್ಟೋ ದೇವಸ್ಥಾನಗಳಲ್ಲಿ ಅಥವಾ ಮಸೀದಿಗಳು ಮತ್ತು ಚರ್ಚ್ಗಳಲ್ಲಿ ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಇದ್ದಾವವು. ಹಾಗಾಗಿ ಏನಾಗುತ್ತಲ್ಲಿ, ಭಕ್ತಾದಿಗಳು ಕೊಡುವಂತಹ ಎಲ್ಲ ಹಣ ಕೂಡ, ಅವರು ಸಮರ್ಪಣೆ ಮಾಡುವಂತಹ ಎಲ್ಲ ಕಾಣಿಕೆಗಳು ಕೂಡ ಅದು ಖಾಸಗಿ ವ್ಯಕ್ತಿಗೆ ಸೇರುತ್ತೆ. ಅದು ಎಲ್ಲೂ ಕೂಡ ಟ್ಯಾಕ್ಸಬಲ್ ಇನ್ಕಮ್ ಆಗೋದೇ ಇಲ್ಲ. ಅದು ಕಪ್ಪು ಹಣದ ರೂಪದಲ್ಲಿ ಸಂಗ್ರಹಿತವಾಗ್ತಾ ಹೋಗ್ತದೆ. ಅದರ ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಹಣದ ದುರ್ಬಳಕೆ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು, ದೇವರಿಗೆಂದು ಸಮರ್ಪಿಸಲಾದಂತಹ ನಿಧಿ ಅಥವಾ ಕಾಣಿಕೆಯ ಅಕ್ರಮ ಬಳಕೆ ಅಥವಾ ದುರುಪಯೋಗ. ಯಾವುದೇ ಒಂದು ದೇವರಿಗೆ ಅಂತ ಭಕ್ತರು ಅರ್ಪಣೆ ಮಾಡುವಂತಹ ಕಾಣಿಕೆಯನ್ನು ದುರುಪಯೋಗ ಮಾಡುವುದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಮಠ, ಮಸೀದಿ, ಚರ್ಚ್, ಗುರುದ್ವಾರ, ಪವಿತ್ರ ಸ್ಥಳಗಳಿಗೆ ಸಂಬಂಧಿಸಿದ ಸಂಪತ್ತು ಅಥವಾ ಆಸ್ತಿಯನ್ನು ನಿಗದಿತ ಧಾರ್ಮಿಕ ಉದ್ದೇಶಗಳಿಗೆ ವಿನಿಯೋಗ ಮಾಡದೆ, ಉಪಯೋಗಿಸದೆ, ಅದಕ್ಕೆ ವ್ಯತಿರಿಕ್ತವಾಗಿ ಬೇರೊಂದು ಕೆಲಸಕ್ಕೆ ಉಪಯೋಗ ಮಾಡುವುದು. ಬಹುಶಃ ನಾವು ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂಥ ಒಂದು ಸ್ಕ್ಯಾಮನ್ನು ನಾವು ನೋಡಿದ್ವಿ, ನೆನಪಿರ್ಬೋದು ನಿಮಗೆ. ಅದು ವಕ್ಫ್ ಭೂಮಿ ಹಗರಣ ಅಂತ. ಸೊ ಸರಿಸುಮಾರು 20,000 ಕೋಟಿಯಷ್ಟು ಅಂತ ಭಾವಿಸಬಹುದು. ಅಷ್ಟು ದೊಡ್ಡದಾದ ಮೊತ್ತದಷ್ಟು ವಕ್ಫ್ಗೆ ನೀಡಿದಂತಹ ಒಂದು ಭೂಮಿಯನ್ನು ಬೇರೊಂದು ಕೆಲಸಗಳಿಗೆ ಪರಭಾರೆ ಮಾಡಲಾಗಿತ್ತು. ಅದು ಕೂಡ ಭ್ರಷ್ಟಾಚಾರದ ಅಡಿಯಲ್ಲಿ ಕರ್ನಾಟಕದಲ್ಲಿ ಕೇಸ್ ಲಾಡ್ಜ್ ಆಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಕೋಬಹುದು. ಸೊ ಇದೊಂದು ಉದಾಹರಣೆ ಮಾತ್ರ. ನಂತರ ದೇವಮಂದಿರಗಳಿಗೆ ಸೇರಿದ ಪವಿತ್ರ ವಸ್ತುಗಳನ್ನು ಅಪಹರಿಸಿ, ಕದ್ದು, ಅವುಗಳಿಗೆ ಬದಲಾಗಿ ಬೇರೆದಾದಂತಹ ವಸ್ತುಗಳು, ಕೃತಿಕವಾದಂತಹ ವಸ್ತುಗಳು ಅಥವಾ ಡೂಪ್ಲಿಕೇಟ್ ವಸ್ತುಗಳನ್ನು ಅವುಗಳ ಪ್ಲೇಸಲ್ಲಿ ಇರಿಸುವುದನ್ನು ನಾವು ನೋಡಬಹುದು. ನಂತರ ಭಕ್ತಾದಿಗಳು ಸಮರ್ಪಿಸಿದಂತಹ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಯಾವುದೇ ಸರಿಯಾದ ಲೆಕ್ಕಾಚಾರ ಇರಿಸಿದಂತಹ ಅರ್ಚಕರು ಅಥವಾ ಮೌಲ್ವಿಗಳು ಅಥವಾ ಪಾದ್ರಿಗಳು ತಮ್ಮ ಸ್ವಂತದ ಉಪಯೋಗಕ್ಕೆ ಬಳಸಿಕೊಳ್ಳೋದು. ನಂತರ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿನ ಪಾರುಪತ್ಯಕ್ಕೆ ಸಂಬಂಧಿಸಿದಂತೆ ಬೆಲೆ ಬಾಳುವ ವಸ್ತು ಮತ್ತು ಇತರ ಆಸ್ತಿಯನ್ನು ತಮ್ಮ ಸ್ನೇಹಿತರು ಅಥವಾ ಬಂಧುಗಳಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡೋದು. ಉದಾಹರಣೆಗೆ, ಈಗ ಯಾವುದೋ ದೇವಸ್ಥಾನದ ಭೂಮಿ ಅಥವಾ ಮಸೀದಿಯ ಭೂಮಿ ಇದ್ದರೆ ಅಥವಾ ಅಂಗಡಿ ಇದ್ದರೆ ಅದನ್ನು ತಮ್ಮ ಬಂಧು ಬಳಗದವರಿಗೆ ಕಡಿಮೆ ರೇಟಿಗೆ ಬಾಡಿಗೆ ಕೊಡೋದು ಅಥವಾ ಕಡಿಮೆ ರೇಟಿಗೆ ಮಾರಾಟ ಮಾಡೋದು. ನಂತರ ದೇವರ ಹೆಸರಿನಲ್ಲಿ ಸುಳ್ಳು ರಶೀದಿಗಳೊಂದಿಗೆ ಪ್ರವಾಸದೊಂದಿಗೆ ಊರಿಂದೂರಿಗೆ ಹೋಗಿ ಭಕ್ತಾದಿಗಳ ಮನೆಗೆ ಹೋಗಿ ಕಾಣಿಕೆಯ ರೂಪದಲ್ಲಿ ಧನ ಸಂಗ್ರಹಣೆ ಮಾಡೋದು. ಹಾಗೆ ಮಾಡಿದ ಜೊತೆಗೆ ಅದನ್ನು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳೋದು. ಅನೇಕ ಜನ ಬರ್ತಾರೆ, ಯಾವುದೋ ಒಂದು ರಸೀದಿ ಪುಸ್ತಕ ಇಟ್ಕೊಂಡು ನಿಮ್ಮ ಹತ್ರ ಬಂದು, ನಾವೊಂದು ಮಸೀದಿಯನ್ನು ಕಟ್ತೀವಿ, ನಾವೊಂದು ಚರ್ಚನ್ನು ಕಟ್ತೀವಿ, ನಾವೊಂದು ದೇವಸ್ಥಾನವನ್ನು ಕಟ್ತೀವಿ, ನಾವೊಂದು ಗುರುದ್ವಾರನ್ನು ಕಟ್ತೀವಿ, ನಿಮ್ಮ ಕೈಲಾದಂಥ ಸಹಾಯ ಮಾಡಿ ಅಂತ ಕೇಳ್ತಾರೆ. ನೀವು ಕೂಡ ಅವ್ರಿಗೆ 5,000 10,000 ಕೊಡ್ತೀರಿ.
ಮನೆ ಕರೆದು ಕಾಫಿ ಟೀ ಕೊಟ್ಟು ಕಳಿಸ್ತೀರಿ. ಆದರೆ ನೀವು ಅದನ್ನು ರಿಯಾಲಿಟಿ ಚೆಕ್ಕನ್ನು ನಾವು ಯಾರು ಕೂಡ ಮಾಡ್ಕೊಳ್ಳೋದೇ ಇಲ್ಲ. ಅದು ಯಾವ ಪ್ಲೇಸಲ್ಲಿದೆ, ಎಲ್ಲಿದೆ, ಅಲ್ಲಿದೆಯೋ ಇಲ್ವೋ ಇದ್ಯಾವುದು ಕೂಡ ನಮಗೆ ಗೊತ್ತಿರೋದೇ ಇಲ್ಲ. ಸೊ ಇದೆಲ್ಲವೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರ. ವಿದ್ಯಾರ್ಥಿಗಳೇ, ನಾವೀಗ ಆರ್ಥಿಕ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರಕ್ಕೆ ಬರೋಣ. ಆರ್ಥಿಕ ಕ್ಷೇತ್ರದಲ್ಲಿ 4ನೇದು ಅಂಶ, ಇದು ನೇರವಾಗಿ ಹಣಕಾಸಿನ ಕ್ಷೇತ್ರವಾಗಿರೋದ್ರಿಂದ ಇದರಲ್ಲಿ ಒಂದು ರೀತಿ ಭ್ರಷ್ಟಾಚಾರ ಅನ್ನೋದು ಸಾಂಸ್ಥೀಕರಣಗೊಂಡ್ಬಿಟ್ಟಿದೆ. ಅಂದರೆ ಒಂದು ಸ್ವಲ್ಪ ಅದರ ಒಳಗಡೆನೇ ಅದು ಸೇರ್ಕೊಂಡ್ಬಿಟ್ಟಿದೆ ಅಥವಾ ವ್ಯಾಪಕವಾಗಿ ಹರಡಿಕೊಂಡಿದೆ ಅಂತ ನಾವು ಅಂದ್ಕೊಳ್ಬಹುದು. ನಮಗೆ ಗೊತ್ತಿದೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಭೂಮಾಲೀಕರು, ಎಸ್ಟೇಟ್ಗಳ ಮಾಲೀಕರು ಹಾಗೂ ರಾಜಕಾರಣಿಗಳ ನಡುವೆ ಒಂದು ಬಗೆಯ ಅನೌಪಚಾರಿಕ ರೂಪದ ಅನೈತಿಕ ಒಪ್ಪಂದಗಳಿದ್ದಾವೆ. ಸೊ ಇದನ್ನು ಆರ್ಥಿಕ ತಜ್ಞರು ಸರ್ಕಾರದ ಆರ್ಥಿಕ ಧೋರಣೆಗಳಿಗೆ ರೂಪುರೇಷೆಗಳನ್ನು ಅವರು ನೀಡ್ತಾರೆ. ಸೊ ಯಾರ ಪರವಾಗಿ ನೀಡ್ತಾರೆ ಅಂತಂದರೆ ಅದನ್ನು ಅವರು ಈ ಶ್ರೀಮಂತ ವರ್ಗದವರ ಪರವಾಗಿ ನೀಡುವುದನ್ನು ನಾವು ನೋಡ್ತೇವೆ. ಸೊ ಹಾಗೆಯೇ ಇದಕ್ಕೋಸ್ಕರ ಒಂದು ಲಾಬಿಯನ್ನು ಕೂಡ ಅವರು ಸೃಷ್ಟಿಸ್ತಾರೆ. ಸೊ ಆರ್ಥಿಕ ಕ್ಷೇತ್ರದಲ್ಲಿ ಸರ್ಕಾರದ ಅಧಿಕಾರಿಗಳೆಂದು ಕರೆಸಿಕೊಳ್ಳುವಂಥವರು ಅಂದರೆ ಆದಾಯ ತೆರಿಗೆ, ವಾಣಿಜ್ಯ ತೆರಿಗೆ, ಅಬಕಾರಿ ತೆರಿಗೆ ಅಧಿಕಾರಿಗಳು ಇವರು ವ್ಯಾಪಾರಸ್ಥರಿಂದ ಕಮಿಷನ್ ಪಡೆದು ಕೆಲಸ ಮಾಡೋದು ಸಾಮಾನ್ಯವಾಗಿದೆ. ಅಂದರೆ ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲಿ ನೀವು ಆರ್ಥಿಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕರಪ್ಷನ್ ಅಥವಾ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ಅಥವಾ ರಾಜಕಾರಣಿಗಳಿಗೆ ಮತ್ತು ವ್ಯಾಪಾರೋದ್ಯಮಗಳಿಗೆ ಸಹಾಯಕರಾಗಿ ನಿಲ್ಲುವುದು ಯಾರು ಅಂದರೆ ಅದು ಸರ್ಕಾರದ ಅಧಿಕಾರಿಗಳು ಅಥವಾ ಪಬ್ಲಿಕ್ ಸರ್ವೆಂಟ್ಸ್. ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಲೈಸೆನ್ಸನ್ನು ಕೊಡೋದು ಎಲ್ಲವನ್ನು ಕೂಡ ನಾವು ನೋಡ್ತೇವೆ. ಸೊ ಕೆಲವೊಂದು ಉದಾಹರಣೆಗಳು ಕೂಡ ಇವೆ. ಅದ್ಯಾವುದು ಅಂದರೆ ಸುಳ್ಳು ಹೆಸರಿನಲ್ಲಿ ಅಸ್ತಿತ್ವವಿಲ್ಲದ ಕಂಪನಿಯ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಸಾಲ ಕೊಡೋದಿರಬಹುದು, ಅಥವಾ ಕಮಿಷನ್ ಸಂಗ್ರಹ ಮಾಡೋದು, ಅಥವಾ ಮೋಸ ಮಾಡಿ ಸುಳ್ಳು ಕಂಪನಿಯನ್ನು ಹುಟ್ಟು ಹಾಕೋದಿರಬಹುದು, ಅಥವಾ ಷೇರುದಾರರ ಹಣವನ್ನು ಲಪಟಾಯಿಸೋದಿರಬಹುದು, ಕಾಳಸಂತೆ ಹಾಗೂ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿಸಿಕೊಳ್ಳೋದಿರಬಹುದು, ಅಥವಾ ಕಳಪೆ ಕೆಲಸವನ್ನು ಮಾಡಿ ಗುತ್ತಿಗೆದಾರರು ಹಣವನ್ನು ಕೊಳ್ಳೆ ಹೊಡೆಯುವುದಿರಬಹುದು. ಸೊ ಹೀಗೆ ಇವೆಲ್ಲವೂ ಕೂಡ ಆರ್ಥಿಕ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರಗಳು ಅಂತ ಕರೆಸಿಕೊಳ್ತದೆ. ಈ ಆರ್ಥಿಕ ರಂಗದಲ್ಲಿ ಸಣ್ಣ ಮಟ್ಟದಿಂದ ಹಿಡಿದು ಕೋಟ್ಯಾಂತರ ರೂಪಾಯಿಗಳವರೆಗೆ ಭ್ರಷ್ಟಾಚಾರ ನಡೀತಾ ಇರುತ್ತೆ. ಈಗ ನಾವು ಆಡಳಿತಾತ್ಮಕ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರವನ್ನು ಗಮನಿಸೋಣ. 5ನೆಯ ಅಂಶ, ಕರಪ್ಷನ್ ಇನ್ ದ ಫೀಲ್ಡ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತ ಕ್ಷೇತ್ರ ಅಂತಂದಾಗ ಪ್ರಮುಖ ಪಾತ್ರವನ್ನು ವಹಿಸೋದು ವಿದ್ಯಾರ್ಥಿಗಳೇ ಸರ್ಕಾರಿ ನೌಕರರು ಅಥವಾ ಅಲ್ಲಿ ಬರುವಂತಹ ಪಬ್ಲಿಕ್ ಸರ್ವೆಂಟ್ಸ್ ಅಥವಾ ಸಾರ್ವಜನಿಕ ಜೀವನದಲ್ಲಿನ ಅಧಿಕಾರಿಗಳು ಅಂತ ನಾವು ಕರೀಬಹುದು. ಸೊ ಇದರಲ್ಲಿ ಕೆಲವೊಂದು ನಾವು ಗೊತ್ತಿದೆ ನಿಮಗೆ, ಆಡಳಿತದಲ್ಲಿನ ಕೆಲವೊಂದು ಇಲಾಖೆಗಳನ್ನು ಟಾಪ್ ರ್ಯಾಂಕಿಂಗ್ಸನ್ನು ನಾವು ಕೊಟ್ಬಿಟ್ಟಿದ್ದೇವೆ ಈಗಾಗಲೇ. ಅದರಲ್ಲಿ ಪ್ರಮುಖವಾದಂತಹ ಟಾಪ್ ರ್ಯಾಂಕಿಂಗಲ್ಲಿ ಬರುವುದು ಪೊಲೀಸ್ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಥವಾ ಕಂದಾಯ ಇಲಾಖೆ, ಹಾಗೆಯೇ ಅಬಕಾರಿ ಇಲಾಖೆ. ಸೊ ಈ ರೀತಿ ಕೆಲವೊಂದನ್ನು ನಾವು ರ್ಯಾಂಕಿಂಗ್ಸನ್ನು ಕೂಡ ಕೊಡ್ತಾ ಬರ್ತೇವೆ. ಸೊ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಭ್ರಷ್ಟಾಚಾರ ಕೂಡ ಇವತ್ತು ಸಾಂಸ್ಥೀಕರಣಗೊಂಡಿದೆ. ಇಲ್ಲಿ ಸಂಭಾವನೆ ಅಥವಾ ಮಾಮೂಲು ಅಥವಾ ಲಂಚ ನೀಡಿದರೆ ಯಾವುದೇ ಕೆಲಸ ಕೂಡ ನಡೆಯೋದಿಲ್ಲ. ನಮಗೇನಾದರೂ ಪರವಾನಗಿ ಬೇಕು, ವರ್ಗಾವಣೆಗಳಿಗೆ ಅಥವಾ ಟ್ಯಾಕ್ಸ್ ಪೇಮೆಂಟ್ ವಿಚಾರಗಳಿಗೆ, ವ್ಯಾಪಾರ ವಹಿವಾಟನ್ನು ನಿಭಾಯಿಸುವುದಕ್ಕೆ ಅಥವಾ ಉದ್ಯೋಗ ಪಡೆಯುವುದಕ್ಕೆ ಅಥವಾ ಪ್ರಮೋಷನ್ ಪಡೆಯುವುದಕ್ಕೆ ಅಥವಾ ಪೆನ್ಷನ್ ಹಣ ಪಡೆಯುವುದಕ್ಕೆ, ಅಪಘಾತದ ಸಂದರ್ಭದಲ್ಲಿ ಪರಿಹಾರ ಧನ ಪಡೆಯುವುದಕ್ಕೆ, ಸರ್ಕಾರ ನೀಡಲಾಗಿರುವಂತಹ ಸಹಾಯಧನ ಪಡೆಯುವುದಕ್ಕೆ, ಮೀಸಲಾತಿಯ ಸೌಲಭ್ಯ ಪಡೆದುಕೊಳ್ಳೋದಕ್ಕೆ. ವಿದ್ಯಾರ್ಥಿಗಳೇ, ನೀವು ನಿಮ್ಮಲ್ಲೂ ಕೂಡ ಬಹುತೇಕ ಮಂದಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡಬೇಕಾದ್ರೂ ಕೂಡ, ಅಂದರೆ ತಗೊಳ್ಬೇಕಾದ್ರೆ ನೀವು ಹಣವನ್ನು ಎಷ್ಟು ಬಾರಿ ಕೊಟ್ಟಿದ್ದೀರಿ ಅನ್ನೋದನ್ನು ನೀವೇ ನೆನಪು ಮಾಡಿಕೊಳ್ಳಬಹುದು. ಹಾಗೆಯೇ ನೀವು ಕೊಟ್ಟಾಗ ನಿಮಗೆ ಒಂದಿಂದಲೇ ಸಿಗುತ್ತೆ, ಕೊಡದೇ ಇದ್ದಾಗ ನಿಮಗೆ ಒಂದು ವಾರಕ್ಕೆ ಬನ್ನಿ, ಇನ್ನು ಸಾಕಷ್ಟು ಪೆಂಡಿಂಗ್ ಇದೆ ಅನ್ನುವಂತಹ ಉತ್ತರ ನಿಮಗೆ ಸಿಗುತ್ತೆ. ಸೊ ಇದು ಸರ್ಕಾರಿ ಕ್ಷೇತ್ರಗಳಲ್ಲಿನ ಭ್ರಷ್ಟಾಚಾರ ಅಂತ ನಾವು ಅಂದ್ಕೊಳ್ಬಹುದು. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯನ್ನು ನಾವು ಗಮನಿಸೋಣ. ಪೊಲೀಸ್ ಇಲಾಖೆ ಅಂದರೆ ಇವತ್ತು ಯಾವ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಇದೆ ಅಂತಂದರೆ, ಬಹುತೇಕ ಸಿನಿಮಾಗಳಲ್ಲಿ ಪೊಲೀಸರನ್ನು ಬಹುಶಃ ಲಂಚವನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳನ್ನು ತೋರಿಸ್ತಾರೆ. ಎಲ್ಲರೂ ಕೂಡ ಆಗಿಲ್ಲದೇ ಇರಬಹುದು, ಆದರೂ ಕೂಡ ಬಹುತೇಕ ಮಂದಿ ಕಾನೂನು ಸುವ್ಯವಸ್ಥೆಯನ್ನು ರಕ್ಷಿಸಬೇಕಾದಂತಹ ಮಂದಿ ಇದ್ದರೂ ಕೂಡ ಲಂಚ ಕೊಡದೆ ಬಹಳಷ್ಟು ಕಡೆ ಕೆಲಸ ನಡೆಯೋದೇ ಇಲ್ಲ. ಅಥವಾ ನೀವು ಕಂಪ್ಲೇಂಟ್ ಕೊಟ್ಟರೂ ಕೂಡ ಆ ಕಂಪ್ಲೇಂಟ್ಗೆ ಅದರ ಜೊತೆಗೆ ಇನ್ಫ್ಲೂಯೆನ್ಸು ಅಥವಾ ಲಂಚ ಎರಡರಲ್ಲಿ ಏನಾದರೂ ಒಂದನ್ನು ನೀವು ಸೇರಿಸಿ ಕೊಡಬೇಕಾಗ್ತದೆ. ಹೀಗಾಗಿ ಬಹುಶಃ ಅದಕ್ಕೆ ಅಲಹಾಬಾದಿನ ಒಬ್ಬರು ರಿಟೈರ್ಡ್ ಜಡ್ಜ್ ಅಭಿಪ್ರಾಯ ಪಡ್ತಾರೆ. ಕಳ್ಳರು, ದರೋಡೆಕಾರರು, ಡಕಾಯತರು, ಕಿಸೆಗಳ್ಳರು, ಭಿಕ್ಷುಕರು, ವೇಶ್ಯೆಯರು, ಜೂಜು ಕಟ್ಟೆ ನಡೆಸುವವರು, ಕಳ್ಳ ಸಾಗಾಣಿಕೆದಾರರು, ಕಾಳಸಂತೆಕೋರರು ಇವರೆಲ್ಲರೂ ಪೊಲೀಸ್ ಅಧಿಕಾರಿಗಳಿಗೆ ನಿಯಮಿತವಾಗಿ ಮಾಮೂಲು ಸಲ್ಲಿಸುತ್ತಾ ಬಂದಿರುವುದರಿಂದ ಈ ಸಮಸ್ಯೆಯನ್ನು ಎದುರಿಸುವುದು ಕಷ್ಟ ಅಂತ ಅಲಹಾಬಾದಿನ ನಿವೃತ್ತ ನ್ಯಾಯಾಧೀಶರು ಅಭಿಪ್ರಾಯ ಪಡ್ತಾರೆ.
ಇದನ್ನು ನಾನು ನಿಮಗೆ ಚಾನಾ ಶಂಕರ್ ರಾವ್ ಅವರು ಬರೆದಿರುವಂತಹ ಸಾಮಾಜಿಕ ಸಮಸ್ಯೆಗಳು, ಜೈ ಭಾರತ್ ಪ್ರಕಾಶನ, ಮಂಗಳೂರು ಇವರ ಒಂದು ಪುಸ್ತಕದಲ್ಲಿನ 244ನೇ ಪೇಜಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಅಭಿಪ್ರಾಯ ಅಲ್ಲ, ನಿವೃತ್ತ ಜಡ್ಜ್ ಒಬ್ಬರು ಹೇಳಿರುವಂತಹ ಅಭಿಪ್ರಾಯವನ್ನು ಇಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಸೊ ನಂತರ ನಾವು ಈಗ ನಿಮಗೆ ಗೊತ್ತಿರಬಹುದು, ಹಿಂದೆ ನ್ಯಾಯಾಲಯಗಳು ಕೂಡ ಈ ಭ್ರಷ್ಟಾಚಾರದಿಂದ ಹೊರಗಿತ್ತು. ಆದರೆ ಇವತ್ತೇನಾಗಿದೆ ಅಂದರೆ ಪರಿಸ್ಥಿತಿ ಬದಲಾಗಿದೆ. ಈ ಭ್ರಷ್ಟ ವ್ಯವಸ್ಥೆಯ ಮಧ್ಯದಲ್ಲಿ ಕೆಲಸ ಮಾಡುವಂತಹ ಕೆಲವು ವಕೀಲರು ಹಾಗೂ ಕೆಲವು ನ್ಯಾಯಾಧೀಶರು ಇವತ್ತು ಭ್ರಷ್ಟರಾಗಿದ್ದಾರೆ. ಹಾಗಾಗಿ ನಮಗೆ ನ್ಯಾಯಾಲಯಗಳಿಂದ ನ್ಯಾಯ ಸಿಗುವುದೆಂಬುವಂತಹ ಭರವಸೆ ಖಂಡಿತವಾಗಿಯೂ ಕೂಡ ಇಲ್ಲ. ಅದರ ಜೊತೆಗೆ ಬಹುತೇಕ ಮಂದಿ ನ್ಯಾಯದ ನಿರ್ಣಯವನ್ನು ತಮಗೆ ಹೆಂಗೆ ಬೇಕೋ ಹಾಗೆ ನಾವು ಕೊಂಡುಕೊಳ್ತೀವಿ ಅನ್ನುವಂತಹ ವಿಶ್ವಾಸ ಇರುವಂತಹ ಅನೇಕ ಜನ ಶ್ರೀಮಂತರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಪೊಲೀಸರು ಮತ್ತು ವಕೀಲರ ನಡುವೆ ಕೆಲವೊಂದು ಅನೈತಿಕ ಒಪ್ಪಂದಗಳು ನಡೀತಾ ಇರೋದು ಕೂಡ ಇವತ್ತು ಅಘೋಷಿತ ಅಂತ ನಾವು ತಿಳಿಬಹುದು. ಅಂದರೆ ಸಾಮಾನ್ಯ ಜನರಿಗೆ ನ್ಯಾಯವನ್ನು ದಕ್ಕಿಸಿಕೊಳ್ಳೋದು ಇವತ್ತು ಕಷ್ಟದ ವಿಚಾರವಾಗಿದೆ. ನಂತರ ರಾಜಕೀಯ ಕ್ಷೇತ್ರದಲ್ಲಿ ಅದಕ್ಕೆ ಹೋಗೋದಕ್ಕೆ ಮೊದಲು ನಾವು ಇನ್ನೊಂದು ಆಡಳಿತಾತ್ಮಕ ವ್ಯವಸ್ಥೆಯ ವಿಚಾರದಲ್ಲಿ ನಾವು ನೋಡೋಣ. ಇದರಲ್ಲಿ ಆಡಳಿತಾತ್ಮಕ ಒಂದು ವ್ಯವಸ್ಥೆಯನ್ನು ನಾವು ನೋಡಿದಾಗ, ಇವತ್ತು ಗ್ರಾಮ ಪಂಚಾಯಿತಿ ಇದೆ, ಪುರಸಭೆ ಇದೆ, ಜಿಲ್ಲಾ ಪರಿಷತ್ತು, ಮಹಾನಗರ ಪಾಲಿಕೆ ಇವೆಲ್ಲ ಕೂಡ, ಅಥವಾ ಚುನಾವಣೆ ನಡೆಯುವಂತಹ ಬಹುತೇಕ ಕ್ಷೇತ್ರಗಳು, ಸಹಕಾರಿ ಕ್ಷೇತ್ರಗಳು ಇರಬಹುದು. ಇವೆಲ್ಲ ಒಮ್ಮೆ ನೀವು ನೆನಪು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇವುಗಳ ಅಧ್ಯಕ್ಷರನ್ನು, ಮುಖ್ಯಸ್ಥರನ್ನು ಆಯ್ಕೆ ಮಾಡಬೇಕಾದ್ರೆ, ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಬೇಕಾದ್ರೆ, ಮೇಯರ್ಗಳು, ನಿರ್ದೇಶಕರುಗಳನ್ನು ಆಯ್ಕೆ ಮಾಡಬೇಕಾದ್ರೆ, ಅಥವಾ ಇವು ಯಾವ ರೀತಿಯಾದಂತಹ ಚುನಾವಣೆಗಳಲ್ಲಿ ನಡೀತವೆ ಅನ್ನೋದನ್ನು ನೀವು ಏನಾದರೂ ನೆನಪು ಮಾಡಿಕೊಂಡ್ರೆ ಖಂಡಿತ ಇವೆಲ್ಲ ವ್ಯವಸ್ಥೆಗಳು ಕೂಡ ಭ್ರಷ್ಟಾಚಾರದ ಪ್ರೋತ್ಸಾಹಗಳಾಗಿದ್ದಾವೆ ಅಂತ ನಮಗೆ ತಿಳಿದು ಬರ್ತದೆ. ಅಂದರೆ ಇಡೀ ಆಡಳಿತ ವ್ಯವಸ್ಥೆ ಭ್ರಷ್ಟಾಚಾರದ ಕೂಪದಲ್ಲಿ ಸಿಗಾಕ್ಕೊಂಡಿದೆ. ನಂತರದ ವಿದ್ಯಾರ್ಥಿಗಳಿಗೆ ನಾವು ಕೊನೆಯ ಒಂದು ಕ್ಷೇತ್ರಕ್ಕೆ ಹೋಗೋಣ. ಅದು ರಾಜಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ. ರಾಜಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಅಂದರೆ ಇದ್ರ ಬಗ್ಗೆ ಅಂತೂ ಕೂಡ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡಬಹುದು. ಭ್ರಷ್ಟಾಚಾರ ಎಲ್ಲ ಕ್ಷೇತ್ರಕ್ಕೆ ಹರಡಿಕೊಂಡಂತೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹರಡಿಕೊಂಡಿದೆ. ಚುನಾವಣೆಗಳನ್ನು ರಾಜಕೀಯ ಪಕ್ಷಗಳು ನಡೆಸುವಂತಹ ರೀತಿ, ಅವು ಭಾಗವಹಿಸುವಂತಹ ರೀತಿ, ಚುನಾವಣೆಗಳನ್ನು ಗೆಲ್ಲುವಂತಹ ರೀತಿ, ಗೆದ್ದ ವ್ಯಕ್ತಿಗಳು ತಮ್ಮ ಅಧಿಕಾರ ಬಲದಿಂದ ಆಡಳಿತ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಬಗೆ, ಇವೆಲ್ಲವೂ ಕೂಡ ಇವತ್ತು ಭ್ರಷ್ಟಾಚಾರಕ್ಕೆ ಪೂರಕವಾಗಿವೆ. ನಮಗೆ ಗೊತ್ತಿದೆ, ಅನೇಕ ಜನ ರಾಜಕಾರಣಿಗಳು ಜಾತಿಯ ಬಲದಿಂದ, ಹಣದ ಬಲದಿಂದ, ಗೂಂಡಾಗಿರಿಯಿಂದ, ದೈಹಿಕ ಶಕ್ತಿಯ ಪ್ರದರ್ಶನದ ಬಲದಿಂದ, ಹೆಂಡ ಸಾರಾಯಿ ಸರಬರಾಜಿನಿಂದ ಚುನಾವಣೆಗಳಲ್ಲಿ ಇವತ್ತು ಗೆದ್ದು ಬರ್ತಿದ್ದಾರೆ. ಇದು ಎಲ್ಲರಿಗೂ ಕೂಡ ನಮಗೆ ತಿಳಿದ ವಿಚಾರವಾಗಿದೆ. ಹಾಗೆಯೇ ಈಗ ಗೆದ್ದು ಬಂದಂತಹ ವ್ಯಕ್ತಿಗಳು ತಾವು ಖರ್ಚು ಮಾಡಿದ ಹಣದ 10 ಪಟ್ಟನ್ನು ಅಥವಾ 100 ಪಟ್ಟನ್ನು ಸಂಗ್ರಹಿಸಲು ಎಲ್ಲ ಬಗೆಯ ಭ್ರಷ್ಟ ವಿಧಾನಗಳನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು, ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ರಾಜಕಾರಣಿಗಳು ಅನುಸರಿಸುವಂತಹ ಭ್ರಷ್ಟ ಮಾರ್ಗಗಳನ್ನು ಒಂದಷ್ಟು ನಾವು ನೋಡೋಣ. ಉದಾಹರಣೆಗಳಾಗಿ ಏನು ಉದಾಹರಣೆಗಳು ಅಂತಂದರೆ, ಅನೇಕ ಸರ್ಕಾರಿ ಭೂಮಿಯನ್ನು ತಮ್ಮ ಒಂದು ಹೆಸರಿಗೆ ಮಾಡಿಕೊಳ್ಳೋದಿರ್ಬೋದು, ಅಥವಾ ಅನೇಕ ಕೆಲವೊಂದು ಪ್ರದೇಶಗಳನ್ನು ನೂರಾರು ಎಕರೆಗಳಿರುವಂತಹ ಸರ್ಕಾರಿ ಯೋಗ್ಯ ಭೂಮಿಯನ್ನು ತಮ್ಮ ಸ್ವಾಧೀನಕ್ಕೆ ಬರುವಂತೆ ಮಾಡಿಕೊಳ್ಳೋದು, ಅಥವಾ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಕಮಿಷನ್ ಪಡೆಯೋದು, ಅಥವಾ ಪರವಾನಗಿ ನೀಡುವುದು, ಶಾಲಾ ಕಾಲೇಜುಗಳಿಗೆ ದುಡ್ಡು ಮಾಡೋದು, ಅಥವಾ ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜನ್ನು ಆರಂಭಿಸಲು ಅನುಮತಿ ನೀಡೋದು, ಅಥವಾ ಅದರಲ್ಲಿ ಕಮಿಷನ್ ಸಂಗ್ರಹಿಸೋದು, ಅಥವಾ ಇವರು ತಮ್ಮ ಹೆಸರಿಗೆ, ತಮ್ಮ ಬಂಧು ಬಾಂಧವರ ಹೆಸರಿಗೆ ಅದನ್ನು ಮಾಡಿಸಿಕೊಳ್ಳೋದು. ಬಹುಶಃ ನೀವು ಒಂದು ಸಾರಿ ಸರ್ಚ್ ಮಾಡಿ, ಕರ್ನಾಟಕದಲ್ಲಿರಬಹುದು ಅಥವಾ ಭಾರತದಲ್ಲಿರಬಹುದು, ಯಾವೆಲ್ಲ ಜನರ ರಾಜಕಾರಣಿಗಳ ಆಸ್ತಿ ಎಷ್ಟಿದೆ ಅಂತ ಒಮ್ಮೆ ನೀವು ನೋಡಿ, ಅಥವಾ ಎಷ್ಟು ಜನರ ಹೆಸರಿನಲ್ಲಿ ಮೆಡಿಕಲ್ ಕಾಲೇಜುಗಳು ಅಥವಾ ಇಂಜಿನಿಯರಿಂಗ್ ಕಾಲೇಜುಗಳಿದೆ ಅಂತ ನೀವು ನೋಡಿದಾಗ ಆ ಭ್ರಷ್ಟಾಚಾರದ ರೂಪ ನಮಗೆ ಎದ್ದು ಕಾಣಿಸುತ್ತೆ. ಅದರ ಜೊತೆಗೆ ತಮ್ಮ ಸ್ವಂತ ಲಾಭಕ್ಕೋಸ್ಕರ ಪೊಲೀಸ್ ಇಲಾಖೆ ಹಾಗೂ ನ್ಯಾಯಾಲಯಗಳನ್ನು ತಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುವಂಥದ್ದು, ಅಥವಾ ಸರ್ಕಾರಿ ಹಣದ ದುರುಪಯೋಗ, ಅಂದರೆ ಸರ್ಕಾರಿ ಖರ್ಚಿನಲ್ಲಿ ವಿದೇಶಿ ಯಾತ್ರೆ ಮಾಡುವುದು, ಅಥವಾ ಸರ್ಕಾರದ ಹಣದಲ್ಲಿ ದೊಡ್ಡ ದೊಡ್ಡ ಶಸ್ತ್ರಚಿಕಿತ್ಸೆಗಳನ್ನು ಫಾರಿನಿಂದ ಮಾಡಿಸ್ಕೊಂಡು ಬರೋದು. ಸೊ ಇವರಿಗೆ ಓಟ್ ಹಾಕಿರುವಂತಹ ಮಂದಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕ್ಯೂ ನಿಂತು ಇಲ್ಲೇ ಇರ್ತಾರೆ. ಅವರು ಮಾತ್ರ ನಾವು ಕಟ್ಟಿದಂತಹ ತೆರಿಗೆ ದುಡ್ಡದಲ್ಲಿ, ಅಥವಾ ಜನಸಾಮಾನ್ಯರು ಕಟ್ಟಿದಂತಹ ಇತರೆ ತೆರಿಗೆಗಳ ಹಣದಲ್ಲಿ ಅವರು ವಿದೇಶಿ ಪ್ರವಾಸವನ್ನು ಮಾಡುವುದನ್ನು ನಾವು ನೋಡ್ತೀವಿ. ಅದು ಕೂಡ ರಾಜಕೀಯ ಭ್ರಷ್ಟಾಚಾರ.
ಸರ್ಕಾರದ ಹೆಸರಿನಲ್ಲಿ ದೊಡ್ಡ ದೊಡ್ಡ ಉದ್ದಿಮೆ ಮತ್ತು ಯೋಜನೆಗಳನ್ನು ಆರಂಭಿಸೋದು ಮತ್ತು ಅವುಗಳನ್ನು ಸ್ವಂತ ಲಾಭಕ್ಕೆ ಬಳಸ್ಕೊಳ್ಳೋದು. ಅನೇಕ ಜನ ರಾಜಕಾರಣಿಗಳು ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಅವರು ಒಂದು ಯೋಜನೆಯನ್ನು, ಒಂದು ಪ್ರಾಜೆಕ್ಟನ್ನು 5,000 ಕೋಟಿ 6,000 ಕೋಟಿಗೆ ಶುರು ಮಾಡ್ತಾರೆ ಮತ್ತು ಅದರಲ್ಲಿ ಕಮಿಷನ್ನ ಪಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಥವಾ ತಮ್ಮ ಬಂಧು ಬಳಗದವರ ಹೆಸರಿನಲ್ಲಿ ವ್ಯಾಪಾರಿ ಸಂಸ್ಥೆಗಳನ್ನು, ವ್ಯವಹಾರಗಳನ್ನು ನಡೆಸೋದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಸೊ ಅದರ ಜೊತೆಗೆ ಸರ್ಕಾರದಿಂದ ಏನು ಪರಿಹಾರ ನೀಡಬೇಕು, ಅದು ಭೂಕಂಪ, ನೆರೆಹಾವಳಿ, ಕ್ಷಾಮ, ಚಂಡಮಾರುತ ಹಾವಳಿ, ಸೊ ಇಂತಹ ಸಂಬಂಧದಲ್ಲಿ ನೀಡುವಂತಹ ಕೋಟ್ಯಾಂತರ ರೂಪಾಯಿಯನ್ನು ಸುಳ್ಳು ಹೆಸರಿನಲ್ಲಿ ವಿತರಣೆ ಮಾಡಿಸಿ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾರೆ. ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೇವು ಹಗರಣ. ಸೊ ಬರಗಾಲ ಬಂದಾಗ ಸರ್ಕಾರ ಅನೇಕ ಬಾರಿ ಮೇವುಗಳನ್ನು ಜಾನುವಾರುಗಳಿಗೆ ಕೊಡುತ್ತೆ, ಆದರೆ ಅದು ಎಷ್ಟು ಜಾನುವಾರುಗಳಿಗೆ ಸಿಗುತ್ತೆ, ಎಂತಹ ಮೇವು ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅದರ ಜೊತೆಗೆ ರಾಜಕೀಯ ಭಯೋತ್ಪಾದಕರಂತೆ ಇವರು ವರ್ತನೆ ಮಾಡ್ತಾರೆ. ಹಾಗೂ ಖಾಸಗಿ ಬಸ್ಸು ಅಥವಾ ಸೇವಾ ವ್ಯವಸ್ಥೆ ಇವೆಲ್ಲವನ್ನು ಕೂಡ ರಾಷ್ಟ್ರೀಕರಣಗೊಳಿಸ್ತೀವಿ ಅಂತ ಏನಾದರೂ ಬೆದರಿಕೆ ಒಡ್ಡಿ ಅವರಿಂದನೂ ಕೂಡ ಕಮಿಷನನ್ನು ಸಂಗ್ರಹಿಸ್ತಾರೆ. ಹೀಗೆ ಅನೇಕ ರೀತಿಗಳಲ್ಲಿ ನಾವು ಇದನ್ನು ಗಮನಿಸ್ತಾ ಹೋಗ್ತೇವೆ. ತುಂಬ ಇಂಪಾರ್ಟೆಂಟ್ ಒಂದು ವಿಚಾರ ಏನು ಗೊತ್ತಾ ವಿದ್ಯಾರ್ಥಿಗಳೇ, ಅದು ಇವರು ರಾಜಕಾರಣಿಗಳನ್ನು ಪಕ್ಷಾಂತರ ಮಾಡಿಸಲು, ಅಂದರೆ ಆಡಳಿತ ಪಕ್ಷವನ್ನು ಬೀಳಿಸೋದಕ್ಕೆ, ತಮ್ಮದೇ ಪಕ್ಷವನ್ನು ಕಟ್ಟೋದಕ್ಕೆ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುವುದು ಕೂಡ ನಮಗೆ ಇತ್ತೀಚಿನ ಕೆಲವು ವರ್ಷಗಳಿಂದ ಕಂಡುಬರುವಂತಹ ಅತಿ ದೊಡ್ಡದಾದಂತಹ ರಾಜಕೀಯ ಭ್ರಷ್ಟಾಚಾರವಾಗಿದೆ. ಇದನ್ನು ನಾವು ಕುದುರೆ ವ್ಯಾಪಾರ ಅಂತಲೂ ಕೂಡ ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ರಾಜಕೀಯ ಭ್ರಷ್ಟಾಚಾರ ಅನ್ನುವುದು ಕಾನೂನಾತ್ಮಕ ವಿಧಿವಿಧಾನಗಳ ಮೂಲಕನೇ ಕೆಲವೊಬ್ಬರು ನಡೆಸ್ತಾರೆ. ಅದನ್ನು ಕೂಡ ಕೆಲವು ನೇಮಕ ಮಾಡಬೇಕಾದಾಗ, ವರ್ಗಾವಣೆ ಮಾಡಬೇಕಾದಾಗ ತಮಗೆ ಬೇಕಾದಂತಹ ರೀತಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ತರ್ತಾರೆ. ಹಳೆಯ ಶಾಸನಗಳಿಗೆ ತಿದ್ದುಪಡಿಯನ್ನು ತಂದು ಹೊಸದಾದಂತಹ ಕಾಯ್ದೆಗಳನ್ನು ಸುಗ್ರೀವಾಜ್ಞೆ ಹೊರಡಿಸುವ ಮೂಲಕ ತಮ್ಮ ಜನರಿಗೆ, ತಮ್ಮ ಪಕ್ಷಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಅದರ ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳು ಎಲ್ಲವೂ ಕೂಡ ರಾಜಕಾರಣಿಗಳ ಕೃಪೆಯಿಂದಲೇ ಅನೇಕ ಅಥವಾ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸಿಕೊಂಡು ಇವತ್ತು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಿತಿರುವುದನ್ನು ನಾವು ಗಮನಿಸಬಹುದು. ಸೊ ವಿದ್ಯಾರ್ಥಿಗಳೇ, ಇವೆಲ್ಲ ಅಂಶಗಳನ್ನು ಕೂಡ ನಾವುಗಳು ಈ ಕೆಳಗೆ ಕೊಟ್ಟಿರುವಂತಹ ಒಂದಷ್ಟು ರೆಫರೆನ್ಸಲ್ಲಿ ನಾವು ಗಮನಿಸಬಹುದು. ಸೊ ಅದರಲ್ಲಿ ಪ್ರೊಫೆಸರ್ ರಾಮ ಅಹುಜಾರ್ ಅವರು ನೀಡಿದಂತಹ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ 1997 ಹಾಗೂ CN ಶಂಕರ್ ರಾವ್ ಅವರು ಒಂದು ಗ್ರಂಥವಾದಂತಹ ಸೋಷಿಯಲ್ ಪ್ರಾಬ್ಲಮ್ಸ್ ವಿತ್ ರೆಫರೆನ್ಸ್ ಟು ಇಂಡಿಯಾ, ಜೈ ಭಾರತ್ ಪಬ್ಲಿಕೇಶನ್ ಮ್ಯಾಂಗ್ಳೂರು, CB ಮೆಮೋರಿಯರ್ ಅವರ ಒಂದು ಗ್ರಂಥವಾದಂತಹ ಸೋಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಇನ್ ಇಂಡಿಯಾ 1996, ಸುರೇಶ್ ಕೊಹ್ಲಿ ಅವರ ಕರಪ್ಷನ್ ಇನ್ ಇಂಡಿಯಾ 1975 ಚೇತನ ಪಬ್ಲಿಕೇಶನ್. ಸೊ ಇದೆಲ್ಲದರ ಮೂಲಕ ನಾವು ಒಂದಷ್ಟು ಮಾಹಿತಿಗಳನ್ನು ಆಯ್ದುಕೊಂಡು ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ನಿಮ್ಮ ರೆಫರೆನ್ಸ್ಗೆ ಇವುಗಳನ್ನು ನೀವು ಓದಬಹುದು ವಿದ್ಯಾರ್ಥಿಗಳೇ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.